माताजी। अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः। अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः। अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः। अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः। ಶುರು ಮಾಡೋಣ. ಅಪಿ ಚೇತ್ ಸುದುರಾಚಾರೋ. ಕೃಷ್ಣ ಹೇಳ್ತಾ ಇದ್ದಾನೆ ದುರಾಚಾರ. ದುರಾಚಾರ ಅಂದ್ರೇನು? ಸದಾಚಾರ, ದುರಾಚಾರ. ದುರಾಚಾರ ಅಂದರೆ ಕೆಟ್ಟ ಕೆಲಸ, ಮಾಡಬಾರದಂಥ ಕೆಲಸ, ಹೇಯ ಕೆಲಸ. ಸುದುರಾಚಾರ ಅಂದರೆ ತುಂಬ ಕೆಟ್ಟ ಕೆಲಸ, ಮಾಡಲೇಬಾರ್ದು ಅಂತಹ ಕೆಲಸ. ಕೃಷ್ಣ ಹೇಳ್ತಾ ಇದ್ದಾನೆ ಅಪಿ ಚೇತ್, ಆದರೂ ಮಾಡಿದ್ರು. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್. ಆದರೆ ಅವನು ಜೊತೆಗೆ ಅನನ್ಯ ಭಾವದಿಂದ ಅಥವಾ ಅನನ್ಯ ಮನಸ್ಸಿನಿಂದ ಅಂದರೆ ಏಕಾಗ್ರತೆಯೊಂದಿಗೆ ನನ್ನ ಭಜನೆಯನ್ನ ಮಾಡ್ತಾ ಇದ್ದಾನೆ. ಭಜತೆ ಮಾಂ, ನನ್ನ ಭಜನೆಯನ್ನ ಮಾಡ್ತಾ ಇದ್ದಾನೆ ಅಂದರೆ ನನ್ನ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಆದರೆ ತುಂಬ ಮಾಡಬಾರ್ದಂತ ಕೆಲಸ ಮಾಡ್ಬಿಟ್ಟ. ಹೌದಾ? ಕೃಷ್ಣ ಮತ್ತೆ ಅವನಿಗೆ ನಿನ್ನ ಭಕ್ತನಾಗಿ ಉಳಿಯೋದಿಲ್ವಾ? ಇಲ್ಲ. ಸಾಧುರೇವ ಸ ಮಂತವ್ಯ. ಮಂತವ್ಯ ಅಂದರೆ ಸಂಸ್ಕೃತದಲ್ಲಿ ಮಾಡಲೇಬೇಕು ಅಂತ, ಅಂದರೆ ಮ್ಯಾಂಡೇಟರಿ. ಸಾಧುರೇವ ಸ ಮಂತವ್ಯ ಇಲ್ಲ, ಎಲ್ಲರೂ ಅವನನ್ನು ಸಾಧು ಅಂತ ಸ್ವೀಕರಿಸಲೇಬೇಕು, ಆಪ್ಷನ್ ಇಲ್ಲ. ಅವನ್ನ ಸಾಧು ಅಂತ ಸ್ವೀಕರಿಸಲೇಬೇಕು. ಯಾಕೆ? ಸಮ್ಯಕ್ ವ್ಯವಸಿತೋ ಹಿ ಸಹ. ಅವನು ಆ ಭಕ್ತಿ ಸೇವೆಯಲ್ಲಿ ದೃಢವಾಗಿ ತೊಡಗಿದ್ದಾನೆ, ಸ್ಥಿತನಾಗಿದ್ದಾನೆ. ಹಾಗಾಗಿ ಅವನಿಂದ ಏನಾದರೂ ಆಗಬಾರ್ದಂಥ ಕೆಲಸ ಆದರೂ ಕೂಡ ಅವನನ್ನು ಸಾಧು ಅಂತಾನೇ ಪರಿಗಣಿಸಬೇಕು, ತಿರಸ್ಕರಿಸೋಂಗಿಲ್ಲ. ನೀವು ಈ ಶ್ಲೋಕವನ್ನು ಓದಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಒಂದು ಕಡೆ ಕೃಷ್ಣ ಸಾಧು ಅಂತ ಕರಿತಾ ಇದ್ದಾನೆ. ಸಾಧು ಅಂದರೆ ಮಾಡಬಾರ್ದು ಕೆಲಸ ಮಾಡ್ತಾನ? ಎಂಥ ಸಾಧು ಇವನು? ಕೃಷ್ಣ ತನ್ನ ಭಕ್ತನ ಬಗ್ಗೆ ಹೇಳ್ಕೊತಾ ಇದ್ದಾನೆ. ಹಾಗಾಗಿ ಇವನು ಸಾಮಾನ್ಯ ಸಾಧು ಅಲ್ಲ, ಅಥವಾ ಯಾವುದೋ ಡೋಂಗಿ ಸಾಧು ಅಲ್ಲ, ಮೋಸ ಬಾಬಾ, ಮ್ಯಾಜಿಕ್ ಬಾಬಾ ಅಲ್ಲ. ಇವನು ಭಕ್ತನ ಬಗ್ಗೆನೇ ಕೃಷ್ಣ ಮಾತಾಡ್ತಾ ಇದ್ದಾನೆ. ಇದು ಬಹಳ ಬಹಳ ಮುಖ್ಯ. ಇದು ವಿಶೇಷವಾಗಿ ಕಲಿಯುಗದ ಜನರಿಗೆ. ಅದಕ್ಕೆ ಪ್ರಭುಪಾದರು ತಾತ್ಪರ್ಯ ಶುರು ಮಾಡ್ತಿರುವಾಗ ಹೇಳ್ತಾರೆ, ಈ ಸುದುರಾಚಾರ ಅನ್ನೋ ಪದವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ. ಪ್ರಭುಪಾದರು ಸುಂದರವಾದ ಭಾವಾರ್ಥವನ್ನ ಬರೆದಿದ್ದಾರೆ. ಇದರಲ್ಲಿ ಮೊದಲು ಪ್ರಭುಪಾದರು ಹೇಳ್ತಾರೆ, ಬದ್ಧ ಜೀವಿಗೆ ಎರಡು ತರಹ ಕರ್ತವ್ಯಗಳು ಅಥವಾ ಕಾರ್ಯಗಳಿವೆ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಬದ್ಧ ಜೀವಿ ಅಂದರೆ ಯಾರು? ಎಂತಹ ವ್ಯಕ್ತಿಯನ್ನ ಬದ್ಧ ಜೀವಿ ಅಂತ ಕರಿಬೋದು?
ಬದ್ಧ ಜೀವಿ ಅಂದ್ರೆ ಬಂಧನಕ್ಕೆ ಒಳಗಾಗಿರೋ ಜೀವಿ. ಯಾವ ತರ ಬಂಧನ? ಭವಬಂಧನ, ಕರ್ಮ ಬಂಧನ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಜನ್ಮವನ್ನ ಪಡ್ಕೊಳ್ಳುವಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬದ್ಧ ಜೀವಿ ಸಾಮಾನ್ಯವಾಗಿ. ಅಂದ್ರೆ ಅವನು 3 ಗುಣಗಳ ಹಿಡಿತದಲ್ಲಿ ಇದ್ದಾನೆ. ಅವನು ಸ್ವತಂತ್ರನಾಗಿಲ್ಲ. ಯಾವ 3 ಗುಣಗಳು? ಸತ್ವಗುಣ, ರಜೋಗುಣ, ತಮೋಗುಣ ಅವನನ್ನ ಆಟ ಆಡಿಸ್ತಾ ಇವೆ. ಅವನದ್ರ ಪ್ರಕಾರ ಆಟ ಆಡ್ತಾ ಇದ್ದಾನೆ. ಪ್ರತಿಯೊಬ್ಬ ಇಲ್ಲಿ ಮನುಷ್ಯರ ಬಗ್ಗೆ ಚರ್ಚೆ ನಡೀತಾ ಇದೆ. ಪ್ರಭುಪಾದರು ಇಲ್ಲಿ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮನುಷ್ಯರ ಬಗ್ಗೆ ಹೇಳ್ತಾ ಇದ್ದಾರೆ. ಬದ್ಧ ಜೀವಿ ಅಂದ್ರೆ ಯಾವ ಮನುಷ್ಯ ಈ ಭೌತಿಕ ಜಗತ್ತಿನಲ್ಲಿ ಒಂದು ಶರೀರವನ್ನು ಪಡ್ಕೊಂಡು ಜನ್ಮವನ್ನು ಪಡ್ಕೋತಾನೋ ಸಾಮಾನ್ಯವಾಗಿ ಅವನು ಬದ್ಧ ಜೀವಿಯಾಗಿರ್ತಾನೆ. ಅಂದರೆ ಈ ಗುಣಗಳ ಪ್ರಭಾವದಡಿಯಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಂತಹ ವ್ಯಕ್ತಿಗೆ 2 ತರಹದ ಕೆಲಸಗಳಿವೆ. ಬದ್ಧ ಜೀವಿ ಅಂದ್ರೆ ಇನ್ನೊಂದು ಅರ್ಥ ನಾನು ದೇಹ ಅಂತ ಅನ್ಕೊಂಡು ಜೀವನ ಮಾಡ್ತಾ ಇರುವಂತ ಮನುಷ್ಯರು. ಅದಕ್ಕೆ ನಾವು ಭಗವದ್ಗೀತೆ ಆರಂಭದಲ್ಲಿ ಹೇಳ್ತೀವಿ, ನಾನು ಯಾರು ಅಂದ್ರೆ ನಾನು ದೇಹ ಅಲ್ಲ ಆತ್ಮ. ಅರೆ ಯಾರು ನಾನು ದೇಹ ಅಂತ ಅನ್ಕೊಂಡು ಜೀವನ ಮಾಡ್ತಾ ಇದ್ದಾನೋ ಅವನು ಕೂಡ ಬದ್ಧ ಜೀವಿ. ಬದ್ಧ ಜೀವಿ ಅಂದ್ರೆ ಈ ಭೌತಿಕ ಶರೀರವನ್ನ ಪಡ್ಕೊಂಡಿರುವಂತಹ ಜೀವಿ ಬದ್ಧ ಜೀವಿ. ಆ ಭೌತಿಕ ಶರೀರವನ್ನು ಪಡ್ಕೊಂಡಿರೋದ್ರಿಂದ ಶರೀರಕ್ಕೆ ಸಂಬಂಧಿತವಾದ ಕೆಲಸಗಳು ಇರುತ್ತವೆ ಅವನಿಗೆ. ಶರೀರಕ್ಕೆ ಸಂಬಂಧಿತವಾದ ಕೆಲಸಗಳು ಅಂದ್ರೆ ಏನು? ಏನಪ್ಪ ತುಂಬಾ ಕಷ್ಟ ಪ್ರಶ್ನೆ ಕೇಳದ್ನ. ಊಟ ಮಾಡೋದಿರ್ಬೋದು, ಇಂಜೆಕ್ಷನ್ ಕೊಡೋದಿರ್ಬೋದು, ಡಾಕ್ಟ್ರು. ಸೊ ಊಟ ಮಾಡೋದು, ನಿದ್ದೆ ಮಾಡೋದು, ತಿಂದಿದ್ದು ದೇಹದಿಂದ ಹೊರಗಡೆ ಹೋಗಬೇಕು, ಇವೆಲ್ಲ ದೇಹದ ಕಾರ್ಯಗಳು. ಸೊ ಪ್ರಭುಪಾದರು ಬರೀತಾರೆ ಈ ದೇಹದ ಕಾರ್ಯಗಳು ಆಗಲೇಬೇಕು. ದೇಹದ ಕಾರ್ಯಗಳು ಯಾಕೆ ಆಗಬೇಕು? ಇವಾಗ ಊಟವನ್ನ ಮಾಡಲಿಲ್ಲ ಅಂದ್ರೆ ದೇಹ ಹೇಗೆ ನಡೆಯುತ್ತೆ? ಅಥವಾ ಊಟವನ್ನೇ ಮಾಡ್ತಾ ಇರ್ತೀವಿ, ಒಳಗಡೆ ಕಚಡ ಇರೋದು ಹೊರಗಡೆ ಹಾಕ್ಲಿಲ್ಲ ಅಂದ್ರೆ ಹೇಗೆ ನಡೆಯುತ್ತೆ? ಎಲ್ಲ ಆಗಬೇಕು. ಇದೆಲ್ಲ ಆದ್ರೇನೆ ದೇಹ ಸುಸ್ಥಿತಿಯಲ್ಲಿರುತ್ತೆ, ಆರೋಗ್ಯದ ಸ್ಥಿತಿಯಲ್ಲಿರುತ್ತೆ. ಇದು ಆಗ್ಲೇಬೇಕಾಗಿರುವಂತ ವಿಷಯ. ಸೊ ಪ್ರಭುಪಾದರು ಹೇಳ್ತಾರೆ ಒಂದ್ ಕಡೆ ಬದ್ಧ ಜೀವಿಗೆ ಈ ದೇಹಕ್ಕೆ ಸಂಬಂಧಿತವಾದ ಕಾರ್ಯಗಳಿವೆ. ಇನ್ನೊಂದು ಕಡೆ ಇದು ಬಹಳ ಬಹಳ ಮುಖ್ಯ, ಜೀವಿಯ ಸ್ವರೂಪ ಸ್ಥಿತಿಯ ಪ್ರಕಾರವಾಗಿ ಅವನಿಗೆ ಚಟುವಟಿಕೆಗಳಿರುತ್ತವೆ ಅಂತ ಪ್ರಭುಪಾದರು ಬರೀತಾರೆ. ಇವಾಗ ಹೊಸ ವಿಷಯ, ಸ್ವರೂಪ ಸ್ಥಿತಿ ಅಂದ್ರೆ ಏನು? ಸ್ವರೂಪ ಸ್ಥಿತಿ ಅಂದ್ರೆ ಏನು? ಇವಾಗ ಈ ಶರೀರ ನಮಗೆ ಸಿಕ್ಕಿದೆ, ಇದು ನಮ್ಮ ನಿಜವಾದ ಸ್ವರೂಪನ? ಯಾಕೆ ಇಲ್ಲ? ಸುಮ್ಮನೆ ನಾನು ಹಂಗೆ ಪ್ರಶ್ನೆ ಕೇಳ್ತೀನಿ, ನೀವಿಲ್ಲ ಅಂದ್ಬಿಡಿ. ಯಾಕೆ ಇಲ್ಲ? ಯಾಕೆ ಇದು ನನ್ನ ಸ್ವರೂಪ ಅಲ್ಲ? ಯಾಕಂದ್ರೆ ಈ ಸ್ವರೂಪ ಬರೀ ಈ ಜನ್ಮದಲ್ಲಿ ಮಾತ್ರ ಇರೋದು. ಹಿಂದಿನ ಜನ್ಮದಲ್ಲಿ ಇದಿತ್ತಾ? ಇಲ್ಲ. ಮುಂದಿನ ಜನ್ಮದಲ್ಲಿ ಇರುತ್ತಾ? ಇಲ್ಲ. ಸೊ ಹಾಗಾಗಿ ಇದು ನನ್ನ ಪರ್ಮನೆಂಟ್ ಐಡೆಂಟಿಟಿ ಅಲ್ಲ. ಸ್ವರೂಪ ಅಂದ್ರೆ ಪರ್ಮನೆಂಟ್ ಐಡೆಂಟಿಟಿ. ಇದು ನನ್ನ ಪರ್ಮನೆಂಟ್ ಐಡೆಂಟಿಟಿ ಅಲ್ಲ, ಶಾಶ್ವತವಾದ ನನ್ನ ಗುರುತಲ್ಲ. ಇದು ದೇಹ ತಾತ್ಕಾಲಿಕವಾದ ಗುರುತು. ಹಾಗಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಸ್ವರೂಪ ಸ್ಥಿತಿಗೆ ಅನುಗುಣವಾದ ಚಟುವಟಿಕೆಗಳಿರಬೇಕು. ಭಗವದ್ಗೀತೆಯನ್ನು ನಾವು ಪ್ರಾರಂಭ ಮಾಡಿದ್ವಿ, ನಾನು ಈ ದೇಹ ಅಲ್ಲ ಆತ್ಮ. ಆದ್ರೆ ಆತ್ಮದ ಸ್ವರೂಪ ಏನು? ಜೀವೇರ ಸ್ವರೂಪವೈ ಕೃಷ್ಣ ನಿತ್ಯ ದಾಸ್. ಜೀವಿಯ ಸ್ವರೂಪ ನಿತ್ಯ ಕೃಷ್ಣದಾಸ್. ನಿತ್ಯ ಅಂದ್ರೆ ಯಾವಾಗ್ಲೂ, ಯಾವಾಗಲೂ ಜೀವಿ ಕೃಷ್ಣನ ದಾಸನಾಗಿರ್ಬೇಕು. ನಾವಿವಾಗ ಯಾವುದರ ದಾಸ ಆಗಿದ್ದೀವಿ? ಇಂದ್ರಿಯಗಳ ದಾಸ. ಇಂದ್ರಿಯಗಳ ದಾಸನಿಗೆ ಏನಂತ ಕರೀತಾರೆ ಶಾಸ್ತ್ರದಲ್ಲಿ? ಗೋದಾಸ ಅಂತ ಕರೀತಾರೆ. ಗೋ ಅಂದ್ರೆ ಇಂದ್ರಿಯ. ಆಮೇಲೆ ಇನ್ನೊಬ್ಬ ಗೋಸ್ವಾಮಿ ಇದ್ದಾನೆ. ಅವನು ಯಾರು? ಇಂದ್ರಿಯಗಳನ್ನ ನಿಯಂತ್ರಿಸಿರೋನು ಗೋಸ್ವಾಮಿ. ನಾವಿವಾಗ ಗೋದಾಸರಾಗಿದ್ದೀವಿ.
ನಾವು ಗೋದಾಸರಿಂದ ಯಾವ ದಾಸ ಆಗಬೇಕು? ಕೃಷ್ಣದಾಸರಾಗಬೇಕು. ಗೋದಾಸರಿಂದ ಕೃಷ್ಣದಾಸರಾಗೋದು ಈ ಮನುಷ್ಯ ಜೀವನದ ಉದ್ದೇಶ. ಏನರಿಂದ ಏನಾಗಬೇಕು? ಗೋದಾಸರಿಂದ ಕೃಷ್ಣದಾಸರಾಗಬೇಕು. ಹಾಗಾಗಿ ಈ ಕೃಷ್ಣದಾಸನಾದಾಗ ನಾನು ಮಾಡಬೇಕಾಗಿರೋ ಕರ್ತವ್ಯಗಳಿವೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮನುಷ್ಯನ ಜೀವನದಲ್ಲಿ ಈ ಎರಡೂ ಕಾರ್ಯಗಳು ನಡಿಬೇಕು. ಎರಡು ಕಾರ್ಯಗಳು ನಡಿಬೇಕು. ದೇಹಕ್ಕೆ ಸಂಬಂಧಿತವಾದ ಕಾರ್ಯಗಳು ನಡಿಬೇಕು, ಆದರೆ ಜೊತೆಗೆ ಸ್ವರೂಪ ಸ್ಥಿತಿ ಅಂದರೆ ಕೃಷ್ಣದಾಸನ ಸ್ಥಾನದಲ್ಲೂ ನಾನು ಕಾರ್ಯಗಳನ್ನು ಮಾಡಬೇಕು. ಇವತ್ತು ಭೌತಿಕ ಜಗತ್ತಿನಲ್ಲಿ ಯಾವ ಥರ ಕಾರ್ಯಗಳು ನಡೀತಾ ಇವೆ ಎಲ್ಲರ ಜೀವನದಲ್ಲೂ? ಸಾಮಾನ್ಯವಾಗಿ ಗೋದಾಸರ ಕಾರ್ಯಗಳು. ಹೆಂಗೆ ನಾವು ಗೋದಾಸರು? ನಾನು ಹೇಳ್ತಾ ಇದ್ದೀನಿ, ನಾನು ಇದು ಮಾಡಬೇಕು ಅದು ಮಾಡಬೇಕು, ಇನ್ನೊಬ್ರಿಗೆ ಆರ್ಡರ್ ಮಾಡ್ತೀವಿ, ಮತ್ತೊಬ್ರಿಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ. ನಾನು ಬಾಸ್, ನಾನು ದಾಸ್ ಅಲ್ಲ. ನಾನು ದಾಸ್ ಅಲ್ಲ, ಬಾಸ್. ಹೌದಾ? ನಿಜವಾಗ್ಲೂ ಬಾಸಾ? ನಮಗೆ ಕಣ್ಣು ಹಿಂಗೆ ನೋಡ್ತಾ ಇದೆ, ಹಿಂಗೆ ಆ ಕಡೆ ಹೋಗ್ತಾ ಇದ್ವಿ, ಅಲ್ಲೊಂದು ಏನೋ ಕಾಣಿಸ್ಬಿಡ್ತು. ಏನು ಕಾಣಿಸ್ತು? ಬೈ 1 get 1 free. ಅವಾಗ ಯಾವುದರ ದಾಸ ಆದ್ವಿ ನಾವು? ಕಣ್ಣಿನ ದಾಸ ಆದ್ವಿ. ಅಂದರೆ ಅದನ್ನ ನೋಡಿದ್ವಿ, ಇವಾಗ ಅದು ಬೇಕು ನಮಗೆ. ಏನು ಮಾಡ್ತೀವಿ ಅವಾಗ? ಇಲ್ಲ, ಅಲ್ಲಿ ಹೋಗಲೇಬೇಕು. ಅದು ಇವತ್ತು ಆಫರ್ ಇದೆ, ಅಲ್ಲಿ ತಗೊಳ್ಳೇಬೇಕು. ಸರಿ, ಹೋಗ್ತೀವಿ, ತಗೋತೀವಿ. ಬೇಡವಾಗಿತ್ತು ಆದರೆ ತಗೊಂಡ್ವಿ. ಸೊ ದಾಸರು. ಇವರು ಇಸ್ಕಾನ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅಂತಾರೆ. ಯಾಕೆ? ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲೇ ಎಲ್ಲೋ ಹತ್ರ ಹುಲಿ ಮಾವನಲ್ಲಿ ಇಲ್ಲೇ ಫೇಮಸ್ ಗೋಬಿ ಮಂಚೂರಿಯನ್ ಎಲ್ಲರೂ ಸ್ಟಾಲ್ ಇದೆಯಾ ಪ್ರಭು? ಚಾಟ್ಸ್, ಫೇಮಸ್ ಚಾಟ್ಸ್ ಇದೆ. ಅಲ್ಲಿಗೆ ಹೋದರೆ ಪಾಪ ಅವನು ಎಷ್ಟು ಚೆನ್ನಾಗಿ ಅದರ ಮೇಲೆ ಈರುಳ್ಳಿ ಎಲ್ಲ ಹಾಕಿ ಕೊಡ್ತಾನೆ. ಇವ್ರು ಯಾಕೆ ಬೇಡ ಅಂತಾರೆ? ಯಾಕೆ ಬೇಡ ಅಂತೀವಿ ಅಂದರೆ ಅದನ್ನು ತಿನ್ನೋದ್ರಿಂದ ಏನಾಗ್ತೀವಿ ನಾವು? ಗೋ ದಾಸರಾಗ್ತೀವಿ. ಆ ಇಂದ್ರಿಯಗಳನ್ನು ನಿಯಂತ್ರಿಸೋ ಶಕ್ತಿ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಲ್ಲಿ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ. ಈ ಬದ್ಧ ಸ್ಥಿತಿಯ ಕಾರ್ಯಗಳ ಜೊತೆಗೆ ನಾವು ಕೃಷ್ಣದಾಸರ ಕಾರ್ಯಗಳನ್ನು ಮಾಡಬೇಕು. ಅರೆ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಜನರು ಕೇವಲ ಈ ಒಂದು ದೇಹಕ್ಕೆ ಸಂಬಂಧಿತವಾದ ಕಾರ್ಯಗಳೇ ಜೀವನ ಅಂತ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಸ್ವರೂಪ ಸ್ಥಿತಿ ಅಂತ ಏನೋ ಇದೆ, ಅದರ ಪ್ರಕಾರವಾಗಿ ನಾನು ಜೀವನ ಮಾಡಬೇಕು ಅನ್ನೋ ಯಾವ ಯೋಚನೆಯೂ ಇಲ್ಲ. ಈಗ ಈ ಸ್ವರೂಪ ಸ್ಥಿತಿ ನಮಗೆ 5 ತರಹದ ಸ್ವರೂಪವನ್ನು ನಾವು ಪಡ್ಕೋಬಹುದು. ಭಗವಂತನ ಭಕ್ತಿಯಲ್ಲಿ 5 ತರಹದ ಸಂಬಂಧಗಳು ಅಂತ ಕರೀತಾರೆ, ಇದಕ್ಕೆ ರಸಗಳು ಅಂತ ಕರೀತಾರೆ. 5 ತರಹದ ರಸಗಳಿವೆ. ಮೊದಲನೇದು ಶಾಂತರಸ. ಶಾಂತರಸ ಅಂದರೆ ನಾನು ಕೃಷ್ಣನ ಸೇವಕನ, ಸರಿ ಸರಿ, ಕೃಷ್ಣ ಸ್ವಾಮಿನ, ತುಂಬ ಸಂತೋಷ. ಕೃಷ್ಣ ನೀನು ಸ್ವಾಮಿಯಾಗಿ ನೀನು ಎಲ್ಲಿದೆಯೋ ಅಲ್ಲೇ ಇರಪ್ಪ, ನಾನು ಎಲ್ಲಿರಬೇಕೋ ನಾನು ಇರ್ತೀನಿ, ನಾನು ಬಿಟ್ಬಿಡು. ಇದು ಶಾಂತ ಸ್ಥಿತಿ. ನೀನು ಶಾಂತವಾಗಿರು, ನಾನು ಶಾಂತವಾಗಿದ್ಬಿಡ್ತೀನಿ. ಅಂದರೆ ಭಗವಂತ, ಕೃಷ್ಣ, ದೇವರು ಇದೆಲ್ಲ ಗೊತ್ತು, ಆದರೆ ಅದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಇದು ಶಾಂತ ಸ್ಥಿತಿ. ಎರಡನೇದು ದಾಸ್ಯ ಸ್ಥಿತಿ. ಕೃಷ್ಣ ಭಗವಂತನ, ಕೃಷ್ಣ ಸ್ವಾಮಿನ, ನಾನೊಂದು ಸೇವಕನ, ಅರೆ ಬಾ ಸೂಪರ್, ಸರಿ ನಾನೊಂದು ಸೇವೆಯನ್ನು ಮಾಡಬೇಕಲ್ವಾ, ಮಾಡ್ತೀನಿ ನಾನು. ಇದು ದಾಸನ ಸ್ಥಿತಿ. ಇನ್ನೂ ಒಂದು ಸ್ವಲ್ಪ ಮುಂದುವರೆದಾಗ ದಾಸ ಏನಾಗ್ತಾನೆ, ಒಂದು ನಿರ್ದಿಷ್ಟವಾದ ಸಂಬಂಧವನ್ನು ಹೊಂದುತ್ತಾನೆ ಭಗವಂತನ ಜೊತೆ. ಉದಾಹರಣೆಗೆ ಸಖ್ಯ, ಫ್ರೆಂಡ್ಶಿಪ್. ಗೋಲೋಕ ಬೃಂದಾವನದಲ್ಲಿ ಕೃಷ್ಣನ ಹಲವಾರು ಸ್ನೇಹಿತರಿದ್ದಾರೆ.
ಅವರ ಹೆಸರುಗಳು ಗೊತ್ತಾ ನಿಮಗೆ? ಕೃಷ್ಣನ ಸ್ನೇಹಿತರ ಹೆಸರುಗಳು: ಸುಧಾಮ, ಮಧುಮಂಗಲ್, ಸುಬಲ. ಕೃಷ್ಣನ್ ಬೆಸ್ಟ್ ಫ್ರೆಂಡ್ ಯಾರು? ಕೃಷ್ಣನ್ ಬೆಸ್ಟ್ ಫ್ರೆಂಡ್ ಹೆಸರು ಗೊತ್ತಾ? ಓಕೆ, ಕ್ಲೂ ಕೊಡ್ಲಾ? ಓಕೆ, ಇವಾಗ ಸದ್ಯಕ್ಕೆ ಸಖ ಅಂದರೆ ಬಾಯ್ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೃಷ್ಣನ್ ಬಗ್ಗೆ ಬಾಯ್ ಫ್ರೆಂಡ್ಸ್ ಬಗ್ಗೆನೂ ಮಾತಾಡಬೇಕು, ಗರ್ಲ್ ಫ್ರೆಂಡ್ಸ್ ಬಗ್ಗೆನೂ ಮಾತಾಡಬೇಕು. ಬಾಯ್ ಫ್ರೆಂಡ್ಸಲ್ಲಿ ಯಾರು ಫೇವ್ರೇಟ್ ಕೃಷ್ಣನ್ಗೆ? ರಾಧಾರಾಣಿಯ ರಾಧಾರಾಣಿಯ ತಮ್ಮನ ಅಣ್ಣನ ಶ್ರೀರಾಮ ಅಂತ ಅವನ ಹೆಸರು. ಅವನು ಕೃಷ್ಣನ ಫೇವ್ರೆಟ್. ಮತ್ತೆ ಇನ್ನೊಬ್ಬ ಕೃಷ್ಣನ್ ತರಾನೇ ಕಾಣಿಸ್ತಾನೆ, ಇಲ್ಲ ಕೃಷ್ಣನ್ ತರಾನೇ ಅಲ್ಲ, ರಾಧಾರಾಣಿ ತರಾನೇ ಕಾಣಿಸ್ತಾನೆ ಒಬ್ಬ ಫ್ರೆಂಡು. ಅವನು ನೋಡಿದ್ರೆ ರಾಧಾರಾಣಿನೋ ಅವನು ಅಂತ ಗೊತ್ತಾಗಲ್ಲ. ಅವನ ಹೆಸರೇನು? ಸುಬಲ ಅಂತ. ಸೊ ಹೀಗೆ ಕೃಷ್ಣನ ಅನೇಕ ಸ್ನೇಹಿತರಿದ್ದಾರೆ. ಆದರೆ ಆ ಸ್ನೇಹಿತರೆಲ್ಲರೂ ಕೂಡ ಕೃಷ್ಣನ ದಾಸ್ಯವನ್ನೇ ಮಾಡ್ತಾ ಇದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಆದರೆ ವಿಶೇಷ ರೀತಿಯ ಸೇವೆ. ಇಂಥ ವಿಶೇಷ ರೀತಿಯ ಸೇವೆ ಅಂದರೆ ಆ ಕೃಷ್ಣನ ಸ್ನೇಹಿತರಿಗೆ ಅವ್ರು ಅನ್ಕೋತಾರೆ, ಕೃಷ್ಣ ಏನು ಮಹಾ ದೊಡ್ಡ ಮನುಷ್ಯ, ನಾನು ಅವನು ಇಬ್ರು ಈಕ್ವಲ್. ಜೊತೆಗೆ ಇಬ್ರು ಕಿತ್ತಾಡ್ತಾರೆ, ಆಟ ಆಡ್ತಾರೆ, ಓಡ್ತಾರೆ, ನೀರು ಕುಡಿತಾರೆ, ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಇದು ಒಂದು ವಿಶೇಷವಾದ ದಾಸ್ಯ, ಸಖ್ಯ ಭಾವ. ಈ ಸಖ್ಯ ಆದಮೇಲೆ ಇನ್ನೂ ಉತ್ತಮವಾದ ಭಗವಂತನ ಜೊತೆ ಸಂಬಂಧ ಇದೆ. ಯಾವುದು? ವಾತ್ಸಲ್ಯ. ಯಾರು ವಾತ್ಸಲ್ಯ ಭಾವವನ್ನು ಹೊಂದಿರೋರು? ಯಶೋಧ ಮತ್ತೆ ನಂದ ಮಹಾರಾಜ್. ಯಶೋಧೆಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದರೆ, ಕೃಷ್ಣ 11 ವರ್ಷ ಆಗುತ್ತೆ, ಅಕ್ರೂರ ಬರ್ತಾನೆ ಕೃಷ್ಣನ್ನ ವೃಂದಾವನದಿಂದ ಮಥುರೆಗೆ ಕರ್ಕೊಂಡು ಹೋಗೋಕ್ಕೆ. ನಂದ ಮಹಾರಾಜ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ಏನು ಯೋಚನೆ ಮಾಡಬೇಡಿ, ಅವನು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತಾನೆ, ನಾವು ಎಲ್ಲ ಜೊತೆಗೆ ಹೋಗ್ತಾ ಇದ್ದೀವಿ, ಕೃಷ್ಣನ್ ಕರ್ಕೊಂಡು ಹೋಗ್ತೀವಿ, ವಾಪಸ್ ಕರ್ಕೊಂಡು ಬಂದ್ಬಿಡ್ತೀವಿ. ಕೃಷ್ಣನ ಸಖರು ಎಲ್ಲ ಹೇಳ್ತಾ ಇದ್ದಾರೆ, ಹೌದು ಹೌದು ಹೋಗೋಣ, ಒಳ್ಳೆ ಟ್ರಿಪ್ಪು, ಹೋಗಿ ಮಾಡ್ಕೊಂಡು ಬರೋಣ. ಆದರೆ ಇಬ್ಬರಿಗೆ ಬಹಳ ಬಹಳ ದುಃಖ, ಅವರಿಗೆ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾದ ಒಂದು ಭಾವನೆ ಬರ್ತಾ ಇದೆ, ಕೃಷ್ಣ ವಾಪಸ್ ಬರಲ್ಲ ಅಂತ. ಮೊದಲನೇ ವ್ಯಕ್ತಿ ಯಶೋಧಾಮಯ್ಯ. ಯಶೋಧ ಏನ್ ಮಾಡ್ತಾ ಇದ್ದಾಳೆ? ಅಕ್ರೂರ ಅವಳ ಮನೆಗೆ ಬರ್ತಾ ಇದ್ದಾನೆ, ಕೃಷ್ಣನ್ನ ಕರ್ಟನ್ ಹಿಂದೆ ಬಚ್ಚಿಡ್ತಾ ಇದ್ದಾಳೆ. ಕರ್ಟನ್ ಹಿಂದೆ ಕಾಣಿಸ್ಬಾರ್ದು ಕೃಷ್ಣ ಅಕ್ರೂರನಿಗೆ ಅಂತ. ಅಂದ್ರೆ ಒಂದು ಸಾಮಾನ್ಯ ತಾಯಿ ತನ್ನ ಮಗನನ್ನ ರಕ್ಷಿಸೋ ರೀತಿಯಲ್ಲಿ ಯಶೋಧ ಕೃಷ್ಣ ಹೋಗ್ಬಾರ್ದು, ಹೋದ್ರೆ ವಾಪಸ್ ಬರಲ್ಲ ಅನ್ನೋ ಒಂದು ಭಯ ಇತ್ತು ಅವಳಿಗೆ. ಹಾಗಾಗಿ ಅವನನ್ನ ದೇವೋತ್ತಮ ಪರಮ ಪುರುಷ ಅವನನ್ನ ಕರ್ಟನ್ ಹಿಂದೆ ಬಚ್ಚಿಡ್ತಾ ಇದ್ದಾರೆ. ಆಮೇಲೆ ಗೋಪಿಯರಿಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ತಮ್ಮ ಸಾಮಾಜಿಕ ಸ್ಥಾನ, ಮಾನ, ಗೌರವ ಎಲ್ಲವನ್ನ ಬಿಟ್ಟು ಕೃಷ್ಣನ ಭಕ್ತಿ, ಕೃಷ್ಣನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಶೋದಾಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ನಂದ ಮಹಾರಾಜರಿಗೂ ಅಷ್ಟೇ. ಕೃಷ್ಣ ಹೋಗಿ ವಾಪಸ್ ಬರಲಿಲ್ಲ, ಅವ್ರಿಗೆ ಜೀವಂತವಾಗಿ ಉಳಿಯೋದಕ್ಕೆ ಆಸೆ ಇರಲಿಲ್ಲ. ಆದರೆ ಮೃತರಾಗೋದ್ರೆ ಕೃಷ್ಣನಿಗೆ ಅದರಿಂದ ಇನ್ನೂ ಹೆಚ್ಚು ದುಃಖ ಆಗುತ್ತೆ ಅಂತ ಹೇಗೋ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದು ಸಖರಿಗಿಂತ ಶ್ರೇಷ್ಠವಾದ ಭಕ್ತಿ. ಎಂಥ ಭಕ್ತಿ ಅಂದರೆ, ಅಮ್ಮ ಯೋಚನೆ ಕೂಡ ಮಾಡಲ್ಲ, ಕೃಷ್ಣ ನನ್ನ ಮಗ, ದೇವರು, ಅದು ಇದು ಕಟ್ಟಾಕ್ತಾಳೆ. ಚೇಷ್ಟೆ ಮಾಡ್ತಾ ಇದ್ದಾನೆ, ಇವ್ರ ಮನೆಗೆ ಹೋಗಿ ಬೆಣ್ಣೆ ಕದೀತಾ ಇದ್ದಾನೆ ಅಂತ ಕಟ್ಟಾಕ್ಬಿಡ್ತಾಳೆ ಅಮ್ಮ. ಅಂತಹ ಪ್ರೀತಿ. ಮತ್ತೆ ಈ ಭಕ್ತಿಗಿಂತ, ಈ ಪ್ರೀತಿಗಿಂತ ಇನ್ನೂ ಉತ್ಕೃಷ್ಟವಾದದ್ದು
ಗೋಪಿಕೆಯರ ಪ್ರೀತಿ. ನಾನು ಹೇಳಿದ್ನಲ್ಲ ಆಗಲೇ, ಬಾಹ್ಯ ದೃಷ್ಟಿಯಿಂದ ಗೋಪಿಕೆಯರು ಬೇರೆ ಗೋಪಾಲರ ಪತ್ನಿಯರಾಗಿದ್ರು. ಬಾಹ್ಯ ದೃಷ್ಟಿಯಿಂದ ಇದಕ್ಕೆ ಆಳವಾದ ಸತ್ಯ ಇದೆ, ತತ್ವ ಇದೆ. ಅರೆ ಅದನ್ನ ಇವಾಗ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ. ಅರೆ ಇಷ್ಟನ್ನ ತಿಳ್ಕೊಳ್ಳೋಣ. ಬಾಹ್ಯ ದೃಷ್ಟಿಯಿಂದ ಅವರು ಬೇರೆ ಗೋಪಾಲರ, ಬೇರೆ ಪುರುಷರ ಪತ್ನಿಯರಾಗಿದ್ರು. ಆದರೆ ನಿಜವಾಗ್ಲೂ ಅವರು ಕೇವಲ ಕೃಷ್ಣನ ಭಕ್ತರು ಅಷ್ಟೇ. ಇವಾಗ ಇಲ್ಲಿ ಎಷ್ಟೊಂದು ಜನ ಸ್ತ್ರೀಯರಿದ್ದಾರೆ, ಎಷ್ಟೊಂದು ಜನರ ಮದುವೆ ಆಗಿದೆ, ಬೇರೆ ಪತಿಯರಿದ್ದಾರೆ, ಮನೆಯಲ್ಲಿದ್ದೀರಾ. ಅರೆ ನೀವು ಕೃಷ್ಣನ ಭಕ್ತಿಯನ್ನು ಮಾಡಿದ್ರೆ ಅದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಯಾರೋ ಬೆಳಗ್ಗೆ ಮನೆ 4 ಗಂಟೆಗೆ ಬಿಟ್ಬಿಟ್ಟು 4:15 ಇಲ್ಲಿ ಮಂಗಳಾರತಿಗೆ ಬರ್ತಾ ಇದ್ದೀರಾ, ತಪ್ಪಾ? ಕೃಷ್ಣ ಜನ್ಮಾಷ್ಟಮಿ ದಿನ 12 ಗಂಟೆಗೆ ವಾಪಸ್ ಮನೆಗೆ ಹೋಗ್ತೀರಾ, ತಪ್ಪಾ? ಇಲ್ಲ. ಆದರೆ ಆ ಸಮಾಜದಲ್ಲಿ, ಅದೇ ಸಮಾಜದಲ್ಲಿ ಕೃಷ್ಣನೂ ಇದ್ದಿದ್ರಿಂದ ಇವರೆಲ್ಲ ಅನ್ಕೋತಾ ಇದ್ದಾರೆ, ಚಿ ಇದೇನಿದು, ಪರಸ್ತ್ರೀಯರು ಪರಪುರುಷನ ಸಂಘವನ್ನ ಮಾಡ್ಬೇಕಾ, ಛೇ. ಆದರೆ ಆ ಗೋಪಿಕೆಯರ ಮನಸ್ಸಿನಲ್ಲಿ ಇದ್ದಿದ್ದು ಕೇವಲ ಕೃಷ್ಣನ ಮೇಲಿನ ಪ್ರೀತಿ, ಅವನ ಸೇವೆ, ಅವನ ಭಕ್ತಿ. ಆದರೆ ಆ ಸಮಾಜವನ್ನ ಎದುರಿಸಿಬಿಟ್ಟು ಅವರು ಕೃಷ್ಣ ಭಕ್ತಿಯನ್ನು ಮಾಡ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದು ಸರ್ವಶ್ರೇಷ್ಠ ಭಕ್ತಿಯ ಹಂತ, ಸರ್ವಶ್ರೇಷ್ಠ ಭಕ್ತಿಯ ಹಂತ. ಎಲ್ಲ ತರಹದ ಸಮಸ್ಯೆಗಳನ್ನು, ಎಲ್ಲ ಥರ ನೋವುಗಳನ್ನು, ಎಲ್ಲ ಥರ ಪರಿಸ್ಥಿತಿಗಳನ್ನು ಎದುರಿಸಿ ಕೃಷ್ಣನ ಭಕ್ತಿ ಮಾಡೋದು. ಹಾಗಾಗಿ ಈ ಗೋಪಿಕೆಯರು ಸರ್ವಶ್ರೇಷ್ಠ ಭಕ್ತರು. ಇವಾಗ ಈ ರಸಗಳು, ಈ ಸ್ವರೂಪಗಳು, ಇದು ಕೇವಲ ಗೋಲೋಕದಲ್ಲಿ ಮಾತ್ರ ಇರೋದು. ವೈಕುಂಠದಲ್ಲಿ ಚತುರ್ಭುಜ ನಾರಾಯಣನಿದ್ದಾನೆ, ಅಲ್ಲಿ ಹೆಚ್ಚು ಅಂದರೆ ದಾಸ್ಯ, ಅರ್ಧ ಸಖ್ಯ ಸಿಗುತ್ತೆ. ವೈಕುಂಠದಲ್ಲಿ ಅರ್ಧ ಸಖ್ಯ ಅಂದರೆ ವಿಶ್ರಂಭ ಸಖ್ಯ ಅಂತ ಕರೀತಾರೆ, ಅಂದರೆ ಗೌರವದ ಸಖ್ಯ. ಅದರಲ್ಲಿ ಸಖಾಭಾವ ಇದ್ರೂ ಕೂಡ ಒಂದು ಗೌರವ ಇದೆ ಅದ್ರ ಜೊತೆಗೆ. ಓ ಭಗವಂತ, ಅವನು ಸ್ವಾಮಿ, ಅವನು ಭಗವಂತ, ಪ್ರಭು ಅನ್ನೋ ಒಂದು ಭಾವದಲ್ಲಿ ಸಖ್ಯ ಇದೆ. ಉದಾಹರಣೆ, ಭಗವದ್ಗೀತೆಯಲ್ಲಿ ಒಬ್ಬ ಸಖ ಇದ್ದಾನಲ್ಲ, ಕೃಷ್ಣನ ಸಖ ಅರ್ಜುನ. ಅರ್ಜುನನದು ಈ ತರ ವಿಶ್ರಂಭ ಸಖ್ಯ ಅಂತ. ಅದು ಅಂದ್ರೆ ಅರ್ಜುನನಿಗೆ ಕೃಷ್ಣನ ನೋಡಿದಾಗ ಆಮೇಲೆ ಹೇಳ್ತಾ, ಅಯ್ಯೋ ಕೃಷ್ಣ, ನಿನ್ನನ್ನು ದೇವರು ಅಂತ ತಿಳ್ಕೊಳ್ಳದೆ ನಾನು ನಿನ್ನನ್ನು ಬಹಳ ಸಹಜವಾಗಿ, ಕೇವಲವಾಗಿ ನಿನ್ನ ಜೊತೆ ವರ್ತಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ಈ ತರ ಸಖ್ಯ ವೈಕುಂಠದಲ್ಲಿದೆ. ಆದ್ರೆ ಕೃಷ್ಣ ಏನ್ ದೇವರು, ಎಂಥದೂ ಇಲ್ಲ, ನೋಡ ಅವನ ಜೊತೆ ಕುಸ್ತಿನಲ್ಲಿ ನಾನು ಅವನನ್ನು ಸೋಲಿಸ್ಬಿಡ್ತೀನಿ, ಈ ತರ ಕೇವಲ ಸಖ್ಯ. ಇದು ಕೇವಲ ಸಖ್ಯ ಅಂದ್ರೆ ಅದರಲ್ಲಿ ಬೇರೆ ಯಾವ ಮೂಡೆ ಇಲ್ಲ. ಇದು ಕೇವಲ ಗೋಲೋಕ ಬೃಂದಾವನದಲ್ಲಿ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಇನ್ನು ವಾತ್ಸಲ್ಯ, ಮಾಧುರ್ಯ. ಮಾಧುರ್ಯ ಅಂದ್ರೆ ಹೌದು, ನಾರಾಯಣ ಮದುವೆ ಆಗಿದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ, ತುಳಸಿ ಇದ್ದಾಳೆ, ಇನ್ನೊಬ್ರು ಇದ್ದಾರೆ, ಬೇಕಾದಷ್ಟು ಪತ್ನಿಯರಿದ್ದಾರೆ, ಎಲ್ಲರೂ ಪತ್ನಿಯರು, ಎಲ್ಲರ ಜೊತೆ ವಿವಾಹ ಆಗಿದೆ. ಹಾಗಾಗಿ ಎಲ್ಲ ಅರ್ಥ ಆಗುತ್ತೆ ವೈಕುಂಠದಲ್ಲಿ, ನಮಗೆ ಗೊತ್ತಾಗೋ ರೀತಿಯಲ್ಲಿ ಭಗವಂತ ನಡ್ಕೋತಾ ಇದ್ದಾನೆ. ಆದರೆ ಕೃಷ್ಣ ಆ ರೀತಿ ಅಲ್ಲ. ಅರೆ ಇಲ್ಲಿ ಇವಾಗ ಮುಖ್ಯವಾದ ವಿಷಯಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಇವಾಗ ಈ 2 ತರಹದ ಕಾರ್ಯಗಳು ಇವೆ ಭಕ್ತನ ಜೀವನದಲ್ಲಿ. ಭೌತಿಕ ಕೆಲಸ ಕಾರ್ಯಗಳು ಇವೆ, ಜೊತೆಗೆ ಭಗವಂತನ ಭಕ್ತಿನೂ ಇದೆ, ಎರಡೂ ಇರಬೇಕು ಜೊತೆಗೆ. ಆದರೆ ಈ ಶ್ಲೋಕದಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಹೇಳ್ತಾ ಇರೋದು, ಅಪಿಚೇತ್ಸು ದುರಾಚಾರ. ಇವಾಗ ಕೃಷ್ಣನ ಇಷ್ಟೊಂದೆಲ್ಲ ಮಾತಾಡಿದೆ, ಗೋಲೋಕ, ಇಲ್ಲಿ ಈ ತರ ರಸ ಇದೆ, ಸಖ್ಯ ಭಾವ ಅಂದ್ರೆ ಇಂತಹ ಭಕ್ತಿಯನ್ನ ಮಾಡೋರು ಎಷ್ಟು ಉತ್ಕೃಷ್ಟವಾದ ಹಂತದಲ್ಲಿ ಇರಬೇಕು ಜೀವನದಲ್ಲಿ. ಅವರು ಹೇಗೆ ತಪ್ಪು ಕೆಲಸವನ್ನ ಮಾಡಕ್ಕಾಗುತ್ತೆ? ಇದು ಕಲಿಯುಗದ ವಿಶೇಷತೆ, ಇದು ಭಕ್ತಿಯ ವಿಶೇಷತೆ. ಕಲಿಯುಗದಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಬಂದ್ಬಿಟ್ಟು ಯಾರೇ ದೇಕೋ ತಾರೇ ಕಹೋ ಕೃಷ್ಣೋಪದೇಶ, ಯಾರಿಗೆ ಬೇಕಾದ್ರೂ ಕೃಷ್ಣ ಭಕ್ತಿಯನ್ನ ಕೊಡ್ಬೋದು. ಇವಾಗ ನಮ್ಮಲ್ಲಿ ಎಷ್ಟೊಂದು ಕೆಟ್ಟ ಗುಣಗಳಿವೆ. ಯಾವ್ದಾದ್ರು ಒಂದು 2 ಕೆಟ್ಟ ಗುಣಗಳು ಹೇಳ್ತೀರಾ? ಸುಳ್ಳು ಹೇಳೋದು,
ಯಾರು ಇದೀವ ಇಲ್ಲಿ ಸುಳ್ಳೇ ಹೇಳಲ್ಲ ಪ್ರಭು, ನಾನು ಜೀವನದಲ್ಲಿ ಸುಳ್ಳೇ ಹೇಳಿಲ್ಲ ಇದುವರೆಗೂ, ಭವಿಷ್ಯದಲ್ಲೂ ಹೇಳೋದೇ ಇಲ್ಲ. ಬಹಳ ಕಷ್ಟ ಅಲ್ವಾ? ಇನ್ನೊಂದು ಒಂದು ಅದ್ಭುತವಾದ ಎರಡು ಘಟನೆ ಇದೆ. ಒಂದ್ಸತಿ ಒಬ್ಬ ಹಿಂಗೆ ಇಸ್ಕಾನ್ಗೆ ಬಂದಾಗ ನಾವು ಯಾರನ್ನೂ ಕೇಳಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನೀವು ಎಲ್ಲಿಂದ ಬಂದಿದ್ದೀರಾ, ಯಾರು ಬಂದರೂ ಅವ್ರಿಗೆ ಅವ್ರನ್ನ ಸ್ವೀಕಾರ ಮಾಡ್ತೀವಿ, ಅವ್ರಿಗೆ ಭಕ್ತಿಯಲ್ಲಿ ತೊಡಗಿಸ್ತೀವಿ ನಾವು. ಒಂದ್ಸತಿ ಏನಾಗುತ್ತೆ, ಒಬ್ಬ ಕಳ್ಳ ಇರ್ತಾನೆ. ಕಳ್ಳ ಪ್ರಭುಪಾದರಿಗೆ ಸಾಮಾನ್ಯವಾಗಿ ಯಾರಾದರೂ ಒಂದೊಂದ್ಸತಿ ಏನೇನೋ ವಿಶೇಷವಾದ ಉಡುಗೊರೆಗಳನ್ನು ಕೊಡ್ತಾಯಿದ್ರು. ಒಂದ್ಸತಿ ಪ್ರಭುಪಾದರಿಗೆ ಯಾರೋ ಗೋಲ್ಡ್ ವಾಚ್ ಕೊಟ್ಟಿದ್ರು, ಗೋಲ್ಡ್ ವಾಚ್. ಸೊ ಪ್ರಭುಪಾದರಿಗೆ ಇದು ಯಾವ್ದ್ರ ಮೇಲೆ ಆಸಕ್ತಿ ಇಲ್ಲ, ಆದರೆ ಯಾರೋ ಪಾಪ ಕೊಟ್ಟಿದ್ದಾರೆ ಪ್ರೀತಿಯಿಂದ ಅಂದ್ಬಿಟ್ಟು ಒಂದೊಂದ್ಸತಿ ಏನು ಮಾಡ್ತಾರೆ, 1-2 ದಿನ ಹಾಕೋತಾರೆ, ಆಮೇಲೆ ಯಾರು ಕೊಟ್ಬಿಡ್ತಾರೆ. ಸರಿ, ಈ ಕಳ್ಳನಿಗೆ ಹೆಂಗೋ ಗೊತ್ತಾಗ್ಬಿಡ್ತು ಪ್ರಭುಪಾದರ ಹತ್ರ ಗೋಲ್ಡ್ ವಾಚ್ ಇದೆ ಅಂತ. ಕಳ್ಳನ ಕೆಲಸ ಏನೋ ಕದಿಯೋದು. ಪ್ರಭುಪಾದ್ರ ಅವಾಗ ಹೈದರಾಬಾದಲ್ಲಿದ್ದು. ಸರಿ, ಕಳ್ಳ ಎಲ್ಲರ ಥರ ಅವನು ತಿಲಕ ಇಟ್ಕೊಂಡು ಎಲ್ಲ ಧೋತಿ ಕುರ್ತಾ ಹಾಕೊಂಡು ಬಂದು ಪ್ರಭುಪಾದ್ರ ಮುಂದೆನೇ ಕೂತ್ಕೊಂಡಿದ್ದಾನೆ. ಯಾಕೆ ಮುಂದೆ? ಅವ್ನ ಕೈ ಚಳಗ ನಡ್ಸೋಕ್ಕೆ ಸಮಯ ಬೇಕು, ಮತ್ತು ನೋಡ್ತಾ ಇದ್ದಾನೆ ಯಾವ ಥರ ವಾಚು, ಸ್ಟ್ರಾಪ್ ಯಾವ ಥರ ಇದೆ, ಏನು ಮಾಡಬೇಕು, ಅವನ ಕೆಲಸ ಅವ್ನು ಮಾಡ್ಕೋತಾ ಇದ್ದಾನೆ ಮುಂದೆ ಕೂತ್ಕೊಂಡು. ಸರಿ, ಪ್ರಭುಪಾದರು ಎಲ್ಲ ಬೇರೆ ಭಕ್ತರೆಲ್ಲ ಕೂತಿದ್ರು. ಸಾಮಾನ್ಯ ಭಕ್ತರು ಕ್ಲಾಸಲ್ಲಿ ಕೂತಿದ್ರೆ ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರೆ ಅಲ್ವಾ? ಇಸ್ಕಾನ್ನಲ್ಲಿ ಕ್ಲಾಸಲ್ಲಿ ನಿದ್ದೆ ಮಾಡಲಿಲ್ಲ ಅಂದರೆ ನೀವು ಕರೆಕ್ಟಾಗಿ ಇಸ್ಕಾನ್ ಒಳಗಡೆ ಬಂದಿಲ್ಲ ಅಂತ, ಇನ್ನು ಹೊರಗಡೆ ಇದ್ದೀರಾ. ಸೊ ಎಲ್ಲ ಕ್ಲಾಸ್ ಆಯಿತು, ಪ್ರಭುಪಾದರು ಕ್ಲಾಸ್ ಮುಗಿಸಿದ್ರು. ಕ್ಲಾಸ್ ಆದಮೇಲೆ ಏನಿರುತ್ತೆ? ಪ್ರಸಾದ. ಸೊ ಎಲ್ಲರೂ ಪ್ರಸಾದಕ್ಕೋಸ್ಕರ ಹೋದ್ರು. ಇವ್ರು ಮಾತ್ರ ಮುಂದೆನೇ ಕೂತಿದ್ದಾರೆ. ಪ್ರಸಾದಕ್ಕೆ ಬರಲಿಲ್ಲ, ಕ್ಲಾಸ್ಗೂ ಬರಲಿಲ್ಲ ಅಲ್ವಾ? ಸೊ ಮುಂದೆ ಕೂತಿದ್ದಾರೆ. ಸರಿ, ಎಲ್ಲರೂ ಹೊರಟೋಗಿದ್ದಾರೆ. ಪ್ರಭುಪಾದರು ಅವ್ರು ಇಬ್ಬರೇ ಇದ್ದಾರೆ ಹಾಲಲ್ಲಿ. ಪ್ರಭುಪಾದರು ಅವ್ರನ್ನ ನೋಡ್ತಾರೆ. ನೋಡಿದ ತಕ್ಷಣ ಏನು ಮಾಡ್ತಾರೆ? ಇದೇ ತಾನೇ, ಇದಕ್ಕೋಸ್ಕರ ತಾನೇ ಬಂದಿದ್ದು, ನೀವು ತಗೋ. ಅಂದರೆ ಪ್ರಭುಪಾದರು ಶುದ್ಧ ಭಕ್ತರು, ಇವರಿಗೆ ನಮ್ಮ ಹೃದಯ ಕಾಣುತ್ತೆ, ನಾವು ಏನು, ನಮ್ಮ ಎತ್ತ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಪ್ರಭುಪಾದರು ಅವರಿಗೆ ಆ ವಾಚನ್ನು ಕೊಟ್ಟಿದ್ದನ್ನು ನೋಡಿ ಆ ವ್ಯಕ್ತಿ, ಕಳ್ಳನಾಗಿರೋ ವ್ಯಕ್ತಿ ಆಮೇಲೆ ಮಹಾಭಕ್ತನ, ಆಮೇಲೆ ಒಂದು ದೇವಸ್ಥಾನದ ಪ್ರೆಸಿಡೆಂಟ್ ಆಗಿ ಬಹಳ ಅದ್ಭುತವಾದ ಸೇವೆಯನ್ನು ಮಾಡಿದ್ರು ಅವರು. ಇನ್ನೊಂದು ಸನ್ನಿವೇಶ ಇದೇ ರೀತಿ, ಯಾರೋ ಒಬ್ರು ಭಕ್ತರು, ಕಳ್ಳರು ಭಕ್ತರಾಗ್ತಾರೆ, ಹಿಂಗೆ ಬರ್ತಾರೆ. ಸರಿ, ಎಲ್ಲರ ಜೊತೆ ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಳ್ತಾ ಮಾಡ್ತಾ ಇದ್ದಾರೆ, ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಪ್ರಸಾದ ತಗೋತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಸರಿ, ಒಂದಿನ ಎಲ್ಲೋ ಯಾತ್ರೆಗೆ ಹೋಗ್ತಾರೆ, ಒಂದು ಚಿಕ್ಕ ಯಾತ್ರೆ. ಒಂದು 2-3 ದಿನಕ್ಕೆ ಎಲ್ಲ ಭಕ್ತರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಸರಿ, ಎಲ್ಲ ಗಂಡಸರೆಲ್ಲ ಒಂದು ಹಾಲಲ್ಲಿ ಡಾರ್ಮೆಟ್ರಿನಲ್ಲಿ ಮಲಗಿದ್ದಾರೆ. ಡಾರ್ಮೆಟ್ರಿ ಅಂದರೆ ತುಂಬ ಹಾಸಿಗೆಗಳಿರುತ್ತೆ, ಎಲ್ಲರೂ ಒಂದೇ ಕಡೆ ಮಲಗಿರ್ತಾರೆ. ಸೊ ಎಲ್ಲರೂ ಒಂದೇ ಕಡೆ ಮಲಗಿದ್ದಾರೆ. ಮಧ್ಯರಾತ್ರಿ ಕಳ್ಳನ ಪಾಪ ಕೆಲಸ ಯಾವಾಗಿರೋದು? ರಾತ್ರಿಯಲ್ಲಿ ಕೆಲಸ. ಸೊ ತಕ್ಷಣ ಪಾಪ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ, ಮಧ್ಯರಾತ್ರಿ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿ ನೋಡ್ತಾರೆ, ಸಾಮಾನ್ಯವಾಗಿ ಮನೆಯಲ್ಲಿರ್ತಾರೆ, ಅವರನ್ನು ಕಳ್ಳತನಕ್ಕೆ ಎಳೆಯುವಂಥ ಯಾವ ಪರಿಸ್ಥಿತಿ ಇರಲ್ಲ. ಆದರೆ ಇವತ್ತೇನಾಗೋಯ್ತು, ಇಷ್ಟೊಂದು ಜನರ ಮಧ್ಯೆ ಇದ್ದಾರೆ, ಎದ್ದು ಬಿಡ್ತಾರೆ, ಜ್ಞಾಪಕ ಬರ್ತಾ, ಅಯ್ಯೋ ಕಳ್ಳ ಕೈ ಕೆರಿತಾ ಇದೆ, ಏನಾದರೂ ಕಳ್ಳತನ ಮಾಡಬೇಕು ಅಂತ. ಆದರೆ ಅವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ಹೇಗೆ ನಾನು ಕಳ್ಳತನ ಮಾಡೋಕ್ಕಾಗತ್ತೆ, ಇವರೆಲ್ಲ ನನ್ನ ಭಕ್ತರು, ನನ್ನ ಜೊತೆಗಿದ್ದೀನಿ, ಇವ್ರ ಜೊತೆ, ಇವರಿಂದ ನಾನು ಕಳ್ಳತನ ಮಾಡ್ಬೋದು, ದೊಡ್ಡ ತಪ್ಪಾಗುತ್ತೆ. ಅರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಏನು ಮಾಡ್ತಾರೆ? ಸರಿ, ಯೋಚನೆ ಮಾಡ್ತಾರೆ, ಕೃಷ್ಣ ನೀನೇ ಕಾಪಾಡಪ್ಪ ನನ್ನ. ಸರಿ, ಕೃಷ್ಣ ಒಂದು ಉಪಾಯವನ್ನು ಕೊಡ್ತಾನೆ. ಏನು? ಸರಿ, ಇವ್ರ ಬ್ಯಾಗ್ ತೊಗೊಂಡೋಗಿ ಅವ್ರ ಹತ್ರ ಇಡು, ಅವ್ರ ಬ್ಯಾಗ್ ತೊಗೊಂಡತ್ರ ಇನ್ನೊಬ್ರ ಹತ್ರ ಇಡು, ಇನ್ನೊಬ್ರ ಬ್ಯಾಗ್ ತೊಗೊಂಡತ್ರ ಇನ್ನೊಬ್ರ ಹತ್ರ ಇಡು. ಸರಿ, ಇದು ಬದಿದ್ದು ಒಂದು 20 ಜನ ಇದ್ರು, ಎಲ್ಲರ ಬ್ಯಾಗು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಇವರು. ಆಮೇಲೆ ಕೈ ಕೆರ್ತಾ ಸ್ವಲ್ಪ ನಿಲ್ತು, ಆಯ್ತಪ್ಪ ಸಾಕು ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಸರಿ, ಭಕ್ತರೆಲ್ಲ ಬೆಳಗ್ಗೆ ಹೇಳ್ತಾರೆ, ಬೆಳಗ್ಗೆ ಎದ್ದು ಮಂಗಳಾರತಿಗೆ ಹೋಗ್ಬೇಕು, ಸ್ನಾನ ಮಾಡಬೇಕು. ಸರಿ, ಬಟ್ಟೆ ತೊಗೊಂಡಂದ್ರೆ ಇದೇನಿದು, ನನ್ನ ಬ್ಯಾಗ್ ಅಲ್ಲ. ಇನ್ನೊಬ್ರು ನೋಡ್ತಾರೆ, ನನ್ನ ಬ್ಯಾಗ್ ಅಲ್ಲ, ನನ್ನ ಬ್ಯಾಗ್ ಅಲ್ಲ, ನನ್ನ ಬ್ಯಾಗ್ ಅಲ್ಲ, ಎಲ್ಲರೂ ನನ್ನ ಬ್ಯಾಗ್ ಅಲ್ಲ, ನನ್ನ ಬ್ಯಾಗ್. ಇವ್ರು ಪಾಪ ಮಲಗಿರೋರು ಎಚ್ಚರ ಆಗುತ್ತೆ, ಅಯ್ಯೋ ಏನಾಯ್ತು ಇಷ್ಟು ಬೇಗ ಎಲ್ಲ ಗಲಾಟೆ ಆಗ್ತಾ ಇದೆಯಲ್ಲ. ಸರಿ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಅಯ್ಯೋ ಪಾಪ ಎಲ್ಲರ ಮುಂದೆ ಅವರ ಪಾದಗಳಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳ್ತಾರೆ. ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಒಬ್ಬ ವೃತ್ತಿಯಿಂದ ನಾನು ಒಬ್ಬ ಕಳ್ಳ. ಅರೆ ನಿಮ್ಮೆಲ್ಲರ ನಡುವೆ ಇದ್ದಾಗ ನಿಮ್ಮೆಲ್ಲರ ಸಾಮಾನು ಕದಿಯೋದು ತಪ್ಪು ಅಂತ ಅನ್ನಿಸ್ತು, ಆದರೆ ನನ್ನ
ಕಳ್ಳನ ಪ್ರವೃತ್ತಿ ಹೋಗಿಲ್ಲ, ನಾನು ಏನು ಮಾಡಲಿ, ಕೈ ಕೆರಿತಾ ಇತ್ತು, ಹಾಗಾಗಿ ಬ್ಯಾಗ್ಗಳನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪಾಪ ಭಕ್ತರು ಹೇಳ್ತಾರೆ, ಅಯ್ಯೋ ಅಷ್ಟೇ ತಾನೇ ಬಾಪ, ಏನು ದೊಡ್ಡ ವಿಷಯ. ಅಂದ್ರೆ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಅಲ್ಲ ಇವ್ರು ಜಪ ಮಾಡ್ತಾ ಇದಾರೆ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ, ಭಕ್ತಿ ಮಾಡ್ತಾ ಇದಾರೆ, ಕಳ್ತನ ಮಾಡೋ ಒಂದು ಮನಸ್ಸು ಯಾಕಿತ್ತು ಇವ್ರಿಗೆ? ಅದು ಇವತ್ತಿನ ಮನಸ್ಸಲ್ಲ, ಅದು ಹಿಂದಿನ ಜನ್ಮಗಳಿಂದ ಬಂದಿದ್ದಂತಹ ಮನಸ್ಸು. ಹಾಗಾಗಿ ಜನ್ಮತಃ ಅವರು ಕಳ್ಳರಾದರು ಈ ಜೀವನದಲ್ಲಿ. ಆದರೆ ಯಾರಿಗೂ ಕೂಡ ಭಕ್ತಿಯಲ್ಲಿ ಯಾರಿಗೂ ನಿಷೇಧ ಇಲ್ಲ, ಯಾರನ್ನೂ ನಾವು ದೂರ ಇಡಲ್ಲ, ಯಾರು ಬೇಕಾದ್ರೂ ಭಕ್ತಿ ಮಾಡ್ಬೋದು. ಸೊ ಏನಾಗುತ್ತೆ, ನಾವು ಭಕ್ತಿಗೆ ಬಂದಾಗ ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂಥ ಕಾರ್ಯಗಳು, ಆ ಪಾಪಗಳು, ಆ ಇಚ್ಛೆಗಳು ಎಲ್ಲ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿರುತ್ತೆ, ಸುಪ್ತ ಸ್ಥಿತಿಯಲ್ಲಿರುತ್ತೆ. ಆ ಸುಪ್ತ ಸ್ಥಿತಿಯಲ್ಲಿ ಇದ್ದಿದ್ದೆಲ್ಲ ಎಲ್ಲ ಪಾಪ ಪ್ರಕ್ರಿಯೆ, ಎಲ್ಲ ಇಂತಹ ಕೆಟ್ಟ ಯೋಚನೆಗಳು ಎಲ್ಲವೂ ಕೂಡ ಏನಾಗುತ್ತೆ, ಹೊರಗಡೆ ಬರುತ್ತೆ ಕ್ರಮೇಣವಾಗಿ. ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ. ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಹೃದಯ ಮಾರ್ಜನ ಅಂದ್ರೆ ಸ್ವಚ್ಛವಾಗತ್ತೆ. ಮನಸ್ಸದಿ ಏನಾಗುತ್ತೆ, ಎಲ್ಲೋ ಒಂಚೂರು ಕಸ ಕಾಣುತ್ತೆ ನಮಗೆ. ಕಸ ಕಂಡಾಗ ಸ್ವಲ್ಪ ಕಸ ತೆಗಿಯಕ್ಕೆ ಶುರು ಮಾಡ್ತೀವಿ, ಆಮೇಲೆ ಏನಾಗುತ್ತೆ, ಇನ್ನೊಂದಿಷ್ಟು ಕಸ ಬಂತು, ತೆಗ್ದಷ್ಟು ಇನ್ನೂ ಜಾಸ್ತಿ ಕಸ ಬರ್ತಾ ಇದೆ. ಸೊ ಭಕ್ತರ ಹೃದಯದಲ್ಲೂ ಅಷ್ಟೇ, ನಮಗೆ ಬಾಹ್ಯವಾಗಿ ಏನೋ ಒಂದು ಚೂರು ಕಸ ಇದೆ ಅಂತ ಅನ್ಕೋತೀವಿ, ಸರಿ ಜಪ ಮಾಡಕ್ಕೆ ಶುರು ಮಾಡ್ತಾ ಇದೀವಿ, ಆ ಕಸ ಹೊರಗಡೆ ಬರ್ತಾ ಇದೆ, ಕಸ ಹೆಚ್ಚು 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 ಹೊರಗಡೆ ಬರುತ್ತೆ. ಆ ಹೆಚ್ಚು 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 ಹೊರಗಡೆ ಬಂದಾಗ ಭಕ್ತನಿಗೆ ಅಸಹ್ಯ ಆಗತ್ತೆ, ಈ ಎಂತ ಕಚ್ಚಡ ಗುಣಗಳು ನನ್ನಲ್ಲಿದೆಯಲ್ಲ. ಅರೆ ನಾವು ತಿಳ್ಕೊಬೇಕು, ಅದು ಈ ಜನ್ಮದ್ದಲ್ಲ, ಅದು ಹಿಂದಿನ ಜನ್ಮಗಳಿಂದ ಬಂದಿರುವಂಥ ಕಚ್ಚಡ. ಅದನ್ನ ಹೊರಗಡೆ ತೆಗೆದುಹಾಕ್ತಾ ಇದ್ದೀವಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆರಂಭಿಕ ಹಂತದಲ್ಲಿ ಇದ್ದಾಗ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ, ನಮಗೆ ಒಂದು ನಮ್ಮ ಭವಿಷ್ಯ ಜೀವನದ ಒಂದು ಟ್ರೇಲರ್ ತೋರಿಸ್ತಾನೆ, ಪಿಕ್ಚರ್ ಟ್ರೇಲರ್. ಏನು ಆ ಟ್ರೇಲರ್ ಅಂದರೆ, ನಮ್ಮನ್ನು ನಾವು ನೋಡ್ಕೋತಾ ಇದ್ದೀವಿ, ನಾವು ಭಕ್ತಿಯಲ್ಲಿದ್ದೀವಿ, ಭಾಳ ಆನಂದದಲ್ಲಿದ್ದೀವಿ, ಇನ್ನೇನು ಇಲ್ವೇ ಇಲ್ಲ ಜೀವನದಲ್ಲಿ, ಕೃಷ್ಣ ಭಕ್ತಿನೇ, ಇಷ್ಟೊಂದು ಸಂತೋಷ ಆಗೋಯ್ತು, ನಾನು ಮುಕ್ತಿ ಸಿಕ್ಬಿಡ್ತು, ನಾನು ಇನ್ನೇನು ಈ ಭೌತಿಕ ಜಗತ್ತು ಬಿಟ್ಟು ಹೋಗೋಕ್ಕೆ ಸಿದ್ಧನಾಗಿದ್ದೀನಿ ಅನ್ನೋ ಅಂತ ಆನಂದ ನಾವು ಅನುಭವ ಮಾಡ್ತೀವಿ. ಯಾರಿಗಾರು ಅನುಭವ ಆಗಿದೆಯಾ ಈ ಥರ? ಕೃಷ್ಣ ಭಕ್ತಿಯಲ್ಲಿ ಆರಂಭದಲ್ಲಿ ನನಗಾಗಿತ್ತು. ಸ್ವಲ್ಪ ಭಕ್ತರಿಗೆ ಆಗತ್ತೆ. ಇದು ವಿಶೇಷವಾದ ಒಂದು ಟ್ರೈಲರ್. ಇದು ಆ ಟ್ರೈಲರ್ ನಿಲ್ಲುತ್ತೆ, ಟ್ರೈಲರ್ ಸ್ಟಾಪ್ ಆದ್ಮೇಲೆ ಏನಾಗುತ್ತೆ, ಹೃದಯದಲ್ಲಿರೋ ಕಸ ಕಲ್ಮಶ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಆ ಕಸ ಕಲ್ಮಶ ಹೊರಗಡೆ ಬರಬೇಕು. ಆ ಕಸ ಕಲ್ಮಶ ಹೊರಗಡೆ ಬರ್ತಾ ಇರುವಾಗ ನಾವು ಮಾಡಬಾರ್ದ ಕೆಲಸಗಳನ್ನು ಮಾಡ್ತೀವಿ. ಉದಾಹರಣೆಗೆ, ಯಾರನ್ನು ನೋಡಿ ಕೆಟ್ಟದಾಗ ಅವ್ರ ಮೇಲೆ ಅಗೌರವದಿಂದ ಮಾತಾಡೋದು, ಅಥವಾ ನಾನೇ ಶ್ರೇಷ್ಠ ಅಂತ ಅನ್ಕೊಳ್ಳೋದು. ಕೃಷ್ಣ ಭಕ್ತಿಯಲ್ಲಿ ಒಂದು ವಿಶೇಷವಾದ ಕೆಲಸ ಇದೆ, ಏನು ಹೇಳಿ ಅದು? ಬೇರೆ ಭಕ್ತರ ಜೊತೆ ಸೇವೆ ಮಾಡಬೇಕು. ನೀವಿವಾಗ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲಿ ಬೇರೆಯವ್ರ ಜೊತೆ ಸೇವೆ ಇಲ್ಲ. ನೀವು ಹೋಗಿ ಪೂಜೆ ಮಾಡ್ಬೋದು, ದೇವರಿಗೆ ಇನ್ನೊಂದು ಮಾಡ್ಬೋದು, ಬರ್ಬೋದು. ಆದರೆ ಇಸ್ಕಾನ್ನಲ್ಲಿ ಬೇರೆ ಭಕ್ತರ ಸಂಘದಲ್ಲಿ ಸೇವೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಒಂದು ಇಷ್ಟು ದಪ್ಪ ದೊಡ್ಡ ಅಹಂಕಾರ ಕೂತಿದೆ ಒಳಗಡೆ. ಅಹಂಕಾರವನ್ನು ತೆಗೆದಾಕ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ ಇವೆಲ್ಲ ಬರಬೇಕು. ಅವಾಗ ಏನಾಗತ್ತೆ, ಒಬ್ಬ ಕಳ್ಳ ಒಬ್ಬ ಸುಳ್ಳ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಬ್ಬರಲ್ಲಿ ಕಾಮ ಇದೆ, ಒಬ್ಬರಲ್ಲಿ ಕ್ರೋಧ ಇದೆ, ಒಬ್ಬರಲ್ಲಿ ಲೋಭ ಇದೆ, ಒಬ್ಬರಲ್ಲಿ ಮದ ಇದೆ, ಒಬ್ಬರಲ್ಲಿ ಮಾತ್ಸರ್ಯ ಇದೆ. ಇದೆಲ್ಲ ಇದ್ಕೊಂಡು ನಾವು ಜೊತೆಗೆ ಭಕ್ತರ ಸಂಘದಲ್ಲಿ ಸೇವೆ ಮಾಡಬೇಕು. ಅವಾಗ ಏನಾಗುತ್ತೆ, ಇವ್ರೇನ್ರಿ ಇವ್ರು ಹಿಂಗೆ, ಒಂಚೂರು ಇವರಿಗೆ ಗೌರವನೇ ತೋರ್ಸಕ್ಕೆ ಬರಲ್ವ? ಹೌದು, ನೀವೇನು ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದೀರಾ, ನಿಮ್ಮಲ್ಲೂ ಬೇರೆ ದೋಷಗಳಿವೆ. ಹಾಗನ್ಬಿಟ್ಟು ಸರಿ ಪ್ರಭುಗಳು ನಮಗೆ ಲೈಸೆನ್ಸ್ ಕೊಟ್ಬಿಟ್ಟಾರೆ, ನಾವು ಹೇಗಾದರೂ ಆಗಿರ್ಬೋದು. ಇಲ್ಲಿ ಇಲ್ಲ, ನಮಗೂ ಅರ್ಥ ಆಗಬೇಕು, ನನ್ನಲ್ಲಿ ಏನೋ ಕೆಟ್ಟ ಗುಣ ಇದೆ, ಅದಕ್ಕೆ ನಾನು ಇಲ್ಲಿ ಇನ್ನೂ ಭೌತಿಕ ಜಗತ್ತಿನಲ್ಲಿದ್ದೀನಿ. ಬೇರೆಯವ್ರ ಜೊತೆ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸ್ಬೇಕು. ಹೆಚ್ಚಿನ ಜನರಿಗೆ ತಮ್ಮ ಬಗ್ಗೆ ಈ ವಿಚಾರ ಕಡಿಮೆ, ಬೇರೆಯವ್ರ ಬಗ್ಗೆ ವಿಚಾರ ಜಾಸ್ತಿ. ಇವ್ರು ಹಿಂಗೆ, ಇವ್ರು ಹಂಗೆ, ಅವ್ರು ಇನ್ನೊಂದು.
ಆಯ್ತಪ್ಪ, ಬೇರೆಯವರೆಲ್ಲ ಪತಿತಾರೆ, ನೀವು ದೊಡ್ಡ ಸಾಧುಗಳ? ಇಲ್ಲ, ನಮ್ಮಲ್ಲೂ ದೋಷಗಳಿವೆ. ಇವಾಗ ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡು ಇನ್ನೊಬ್ರು ಹಿಂಗೆ 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 ಬೆರಳು ತೋರಿಸ್ತಾ ಇದ್ರೆ ಏನಾಗತ್ತೆ? ಹೊರಗಿಗೂ ಒಳಗಿಗೂ ಏನು ವ್ಯತ್ಯಾಸ ಆಯ್ತು? ಈ ಪ್ರಪಂಚ ಇರೋದೇ ಇದು. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಹೇಳೋದು, ಹಿಂದೆ ಮಾತಾಡೋದು, ಇದು ಮಾಡೋದು, ಇದೇ ಹೊರಗಡೆನ ಪ್ರಪಂಚ. ಅರೆ ಇದು ಒಳಗೆ ಬಂದಾಗ ಈ ಗುಣಗಳು ಇಟ್ಕೊಂಡೇ ಒಳಗಡೆ ಬರೋದು ನಾವು. ಆದರೆ ಈ ಗುಣಗಳು ಹೊರಗಡೆ ಹೋಗೋ ತನಕ ಇಂತಹ ಮನೋಭಾವಗಳು ನಮ್ಮಲ್ಲಿ ಇರುತ್ತೆ. ಆದರೆ ನಾವು ಏನು ಮಾಡಬೇಕು? ಸಹಿಸ್ಕೊಂಡು ಒಬ್ರ ಜೊತೆ ಒಬ್ರು ಸಹಕರಿಸಿಕೊಂಡು ಸೇವೆಯನ್ನು ಮಾಡಬೇಕು. ಮೊನ್ನೆ ನಾನು ನಮ್ಮ ಒಂದು ಸೇವಾ ಟೀಮ್ ಗ್ರೂಪ್ ಇದೆ, ಅದರಲ್ಲಿ ಒಂದು ಮೆಸೇಜ್ ಹಾಕಿದೆ. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಎವ್ರಿಬಡಿ ಸರ್ವ್ಸ್ ನೈಸ್ಲಿ ಆ್ಯಂಡ್ ರೆಸ್ಪೆಕ್ಟ್ಫುಲಿ ಅಂತ. ಆಮೇಲೆ ನನಗೆ ತಕ್ಷಣ ಮೆಸೇಜ್ಗಳು, ಪ್ರಭು ನನಗೆ ಹೇಳೋದು ಹೌದು, ಎಲ್ಲರಿಗೂ ಹೇಳಿದೆ. ಯಾಕೆ? ಎಲ್ಲರೂ ಮಾಡೋ ತಪ್ಪುಗಳೇ. ಯಾರು ವಿಶೇಷವಾಗಿ ನಾನು ಯಾರ ಹೆಸರು ಹೇಳ್ಬಿಟ್ಟು ಬರೀಲಿಲ್ಲ. ಅಲ್ಲಿ ಏನೋ ಸನ್ನಿವೇಶಗಳು ನಡೆದಿತ್ತು. ಆದರೆ ಮುಖ್ಯವಾದದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಾನು ತಿದ್ಕೋಬೇಕು. ಇನ್ನೊಬ್ಬರಲ್ಲಿ ದೋಷ ಇದ್ದರೆ ಅದನ್ನು ಅವ್ರ ಜೊತೆ ನಾನು ಸಹಕರಿಸ್ಕೊಂಡು ಹೋಗಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸರಿ, ನಾನು ಇನ್ನೊಬ್ಬರಿಗಿಂತ ಸ್ವಲ್ಪ ಶ್ರೇಷ್ಠವಾಗಿದ್ದೀನ, ಆಯಿತು, ಸ್ವಲ್ಪ ತಾಳ್ಮೆ ಹೆಚ್ಚಾಗಬೇಕು. ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ಬೋದು, ಅಥವಾ ಮಾರ್ಗದರ್ಶನ ಕೊಡೋ ಸ್ಥಿತಿಯಲ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಅವರು ಮಾಡೋವಂಥ ಈ ದುರಾಚಾರಗಳನ್ನು ನಾನು ಸ್ವಲ್ಪ ಸಹಿಸ್ಕೊಂಡು ಹೋಗಬೇಕು. ಯಾಕೆ? ಒಂದು ಸ್ವಲ್ಪ ಸಮಯದಲ್ಲಿ ಎಲ್ಲ ದುರಾಚಾರ ಹೊರಗಡೆ ಹೊರಟೋಗ್ಬಿಡುತ್ತೆ. ಅವಾಗ ನಾವು ನಿಜವಾಗ್ಲೂ ಸಾಧುಗಳ ಸ್ಥಾನದಲ್ಲಿ ಇರ್ತೀವಿ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಆ ದುರಾಚಾರಗಳಿದ್ರೂ ಕೂಡ ಅವನು ಭಕ್ತಾನೇ. ಕೃಷ್ಣನೇ ಭಕ್ತ ಅಂದಮೇಲೆ ನಮಗೆ ಯಾವ ಅಧಿಕಾರ ಇದೆ ಇನ್ನೊಬ್ಬರಿಗೆ ಮೇಲೆ ಕೀಳು ಅಂತ ನೋಡೋದಕ್ಕೆ, ಅಥವಾ ಒಬ್ಬರಿಗೆ ಗೌರವ ತೋರೋದು, ಇನ್ನೊಬ್ಬರಿಗೆ ಗೌರವ ತೋರದೇ ಇರೋದಕ್ಕೆ ನಮ್ಗೆ ಯಾವ ಅಧಿಕಾರ ಕೊಟ್ಟಿದ್ದಾನೆ ಕೃಷ್ಣ? ಹಾಗಾಗಿ ಕೃಷ್ಣ ಭಕ್ತಿ ಬಹಳ ಕಷ್ಟ. ನಮ್ಮ ಪಾಡಿಗೆ ನಮ್ಗೆ ಬಿಟ್ಟುಬಿಟ್ರೆ ನಾವು ಹೆಂಗ್ ಬೇಕಾದ್ರೆ ಇದ್ಬಿಡ್ತೀವಿ. ಯಾರು ಹೇಳ್ತಾರೆ ನಮಗೆ ಸರಿ ತಪ್ಪು? ಅರೆ ಭಕ್ತರ ಸಂಘದಲ್ಲಿ ಬಂದಾಗ ಮಾತ್ರ ಯಾರೋ ಒಬ್ರು ಗುರುಗಳು ಅಂತ ನಿಂತಿದ್ದಾರೆ, ಯಾರೋ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಕೇಳ್ಕೊಂಡು ನಮ್ಮ ಹೃದಯವನ್ನು ನಮ್ಮನ್ನ ತಿದ್ದುಕೊಳ್ಳೋದಿದೆಯಲ್ಲ, ಬಹಳ ಕಷ್ಟ. ಅರೆ ಕೃಷ್ಣ ನಮ್ಮನ್ನ ತಿರಸ್ಕರಿಸ್ತಾ ಇಲ್ಲ. ನಾವು ತಪ್ಪು ಕೆಲಸ ಮಾಡಿದ್ರೆ ಅಥವಾ ನಮ್ಮಿಂದ ಏನಾದ್ರು ಕೆಟ್ಟ ಕೆಲಸ ಆದರೆ ಕೃಷ್ಣ ನಮ್ಮನ್ನ ತಿರಸ್ಕರಿಸ್ತಾ ಇಲ್ಲ. ಅಂದರೆ ನಮಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ ಅಂತ. ಇದಕ್ಕೆ ನಾಮ ಅಪರಾಧ ಅಂತ ಕರೀತಾರೆ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಓ ಸರಿ ಸರಿ ನಾನು ಕೃಷ್ಣ ಭಕ್ತ, ನಾನು ಏನು ಮಾಡಿದ್ರು ಕೃಷ್ಣ ಕ್ಷಮಿಸ್ಬಿಡ್ತಾನೆ ಅಂತ ನಾವು ತಪ್ಪು ಕೆಲಸ ಮಾಡಿದ್ರೆ ಅದಕ್ಕೆ ನಾಮ ಅಪರಾಧ ಅಂತ ಕರೀತಾರೆ. ನಾಮ್ನಾಥ್ ಬಲಾದಿಸ್ಯ ಪಾಪ ಬುದ್ಧಿ ಅಂತ. ಓ ನನಗೆ ಈ ತಪ್ಪಿಂದ ನಾನು ಕ್ಷಮಿಸಲ್ಪಡ್ತೀನಿ, ಭಗವಂತ ಕ್ಷಮಿಸ್ಬಿಡ್ತಾನೆ ನಾನು ಅಂತ ಅನ್ಕೊಂಡು ನಾವು ತಪ್ಪು ಮಾಡೋದಲ್ಲ. ಇಲ್ಲಿ ಕೃಷ್ಣ ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಆಕಸ್ಮಿಕವಾಗಿ ತಪ್ಪಾದ್ರೆ ಕ್ಷಮೆ ಇದೆ, ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ರೆ ಒಂದು ಸತಿ ಸರಿ, 2 ಸತಿ ಸರಿ, ಮತ್ತೆ ಮತ್ತೆ ಕ್ಷಮಿಸ್ತಾ ಇರಕ್ಕಾಗತ್ತ? ಅವಾಗ ಕೃಷ್ಣ ಏನ್ ಮಾಡ್ತಾನೆ? ಶಿಕ್ಷೆ ಕೊಡ್ತಾನೆ ಅಲ್ವಾ? ಇನ್ಯಾರು ತಿದ್ದಕ್ಕಾಗತ್ತೆ ನಮ್ಗೆ? ಇವಾಗ ನಾನು ತಪ್ಪು ಮಾಡ್ತಾ ಇದ್ರೆ ನೀವು ಹೇಳಿದ್ರೆ ನಾನು ಕೇಳಲ್ಲ, ಇನ್ನೊಬ್ರು ಯಾರೋ ಹೇಳಿದ್ರೆ ಕೇಳಲ್ಲ, ಹಾಗೇ ಇರ್ತೀನಿ ನಾನು ಹೀಗೇ ಇರ್ತೀನಿ. ಕೃಷ್ಣ ಅಂತಾನೆ, ನಾನು ನಿನ್ನ ಹಾಗೆ ಇರಕ್ಕೆ ಬಿಡಕ್ಕಾಗಲ್ವಲ್ಲಪ್ಪ. ಯಾಕೆ? ನೀನು ನನ್ನ ಹತ್ರ ಬರಬೇಕು ಅಂತ ಇದೆಯಲ್ಲ, ಬರಬೇಕು ಅಂತಿದ್ರೆ ನಿನ್ನ ಹೃದಯ ಕ್ಲೀನ್ ಆಗಬೇಕು. ಹಾಗಾಗಿ ಯಾರು ಕ್ಲೀನಿಂಗ್ ಮಾಡ್ತಾರೆ? ಕೃಷ್ಣ ಮಾಡ್ತಾನೆ. ಅರೆ ನಿಮಗೆಲ್ಲ ಒಂದು ಅನುಭವದಿಂದ ಹೇಳ್ತಾ ಇದ್ದೀನಿ, ಕೃಷ್ಣ ಕ್ಲೀನ್ ಮಾಡೋದಕ್ಕೆ ಅವನಿಗೆ ಅವಕಾಶ ಕೊಡಬೇಡಿ, ಸ್ವಲ್ಪ ಕಷ್ಟ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ಏನು ಮಾಡಬೇಕು? ಇಲ್ಲಿ ಪ್ರವಚನದಲ್ಲಿ ನಾವು ಏನಾದ್ರು ಕೇಳ್ತೀವೋ ಅದನ್ನೆಲ್ಲ ನಾವು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡಬಾರ್ದು. ನಾವು ನಾರ್ಮಲಿ ಮಾಡೋದು ಬಿಡೋ ಕೆಲಸ ಮಾಡ್ತೀವಿ. ಬಿಟ್ಟರೆ ಅವಾಗ ಕೃಷ್ಣನೇ ಇನ್ವಾಲ್ವ್ ಆಗಬೇಕಾಗತ್ತೆ ನಿಮ್ಮ ಜೀವನದಲ್ಲಿ. ಅರೆ ಕೃಷ್ಣ ನಮ್ಮ ಹಿತೈಷಿ. ಕೃಷ್ಣ ನಮಗೆ ನೋವು ಮಾಡೋಕ್ಕೆ ನಿಂತಿಲ್ಲ, ನಮ್ಮನ್ನು ಸುಧಾರಿಸೋಕ್ಕೆ ನಿಂತಿದ್ದಾನೆ. ಒಬ್ಬ ಯಾರೋ ಡಯಾಬಿಟೀಸ್ ಬಂದಿದೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಅವ್ರಿಗೆ ಪಥ್ಯ ಹೇಳ್ತಾರೆ, ಎಕ್ಸಸೈಸ್ ಹೇಳ್ತಾರೆ. ಯಾತಕ್ಕೆ? ಅವ್ರಿಗೆ ನಿಮ್ಮ ಮೇಲೆ ದ್ವೇಷನಾ? ಇವ್ರೇನಪ್ಪ ಆರಾಮಾಗಿ ಮನೇಲಿ ಕೂತಿಯಾರ, ಸ್ವಲ್ಪ ನಡ್ಸೋಣ ಇವ್ರನ್ನ ಅಂತ? ಇಲ್ಲ. ನೀವು ನಡೀಲಿಲ್ಲ ಅಂದರೆ ಯಾರಿಗೆ ಸಮಸ್ಯೆ? ಡಾಕ್ಟ್ರಿಗೆ ಸಮಸ್ಯೆನಾ? ನಿಮಗೆ ಸಮಸ್ಯೆ. ನಿಮಗೆ ಸಮಸ್ಯೆ ಆಗತ್ತೆ, ನಿಮ್ಮ ತೊಂದರೆ ಇನ್ನೂ ಜಾಸ್ತಿ ಆಗತ್ತೆ ಅಂತ ಡಾಕ್ಟರ್ ನಿಮಗೆ ಏನೋ ಒಂದು ರೂಲ್ಸ್ ಹೇಳ್ತಾರೆ, ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ನಾವು ತಿಳ್ಕೊಬೇಕು. ನಮ್ಗೆ ಯಾರು ಬಂದು ಇದು ಹಿಂಗಲ್ಲ ಹಂಗೆ ಮಾಡಿ ಅಂದರೆ ಅದು ನನ್ನ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೊಬೇಕು. ನಾವು ಅದಕ್ಕಿಂತ ಮುಂಚೆ ರೆಡಿ ಇಟ್ಟಿರ್ತೀವಿ ರೀಸನ್. ಆದರೆ ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ.
ಸೊ ಹಾಗಾಗಿ ಕೃಷ್ಣ ಭಕ್ತಿ ಅನ್ನೋದು ನಮ್ಮನ್ನ ಈ ಎಲ್ಲ ನಮ್ಮಲ್ಲಿರೋ ಅನರ್ಥಗಳು ಅಂತ ಕರಿತೀವಿ, ಈ ಅನರ್ಥಗಳನ್ನ ತೆಗೆದುಹಾಕಕ್ಕೆ ಒಂದು ವಿಧಾನ, ಮಾರ್ಗ. ಇವಾಗ ನಾ ಹೇಳಿದೆ ನಮ್ಮ ಜೀವನದ ಗುರಿ ಗೋದಾಸನಿಂದ ಕೃಷ್ಣದಾಸ ಆಗೋದು. ಇವಾಗ ಇಲ್ಲಿಂದ ಅದು ಅಲ್ಲೆಲ್ಲೋ ದೂರ ಇದೆ ಕೃಷ್ಣದಾಸನ ಅಂತ. ಇವಾಗ ಇಲ್ಲಿಂದ ಅಲ್ಲಿಗೆ ನಾವು ಹೋಗ್ಬೇಕು. ಇವಾಗ ಚಿಕ್ಕ ಮಗು ಎಲ್ಲಿ, ನಮ್ಮ ನಾರಾಯಣಿ ಇಲ್ಲ, ಚಿಕ್ಕ ಮಗು ಇದ್ರೆ ಅವಳು ನಿಧಾನಕ್ಕೆ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಡೀತಾಳೆ ಅಲ್ವಾ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಆಮೇಲೆ ಸ್ವಲ್ಪ ದೊಡ್ಡವರು ಆದ್ಮೇಲೆ ಸ್ವಲ್ಪ ಓಡಕ್ಕೆ ಆಮೇಲೆ ಬರುತ್ತೆ. ಹಾಗಾಗಿ ಮೊದಲ ಪ್ರಶ್ನೆ, ಯಾರಿಗೆ ಗೋದಾಸರಾಗೋದು ಬೇಡ, ನಾನು ಕೃಷ್ಣದಾಸನಾಗಬೇಕು, ಕೃಷ್ಣನ ಧಾಮದಲ್ಲಿ ಕೃಷ್ಣನ ಜೊತೆ ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ ಈ ರೀತಿ ಕೃಷ್ಣನ ಜೊತೆ ಆತ್ಮೀಯ ಒಂದು ಸೇವೆಯನ್ನು ನಾನು ಮಾಡಬೇಕು. ಸರಿ ಆಯಿತು, ಮಾಡಬೇಕು ಪ್ರಭು, ಈ ಜನ್ಮ ಬೇಡ ಪ್ರಭು, ನೆಕ್ಸ್ಟ್ ಜನ್ಮ ಬರ್ತೀನಿ. ನೆಕ್ಸ್ಟ್ ಜನ್ಮ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ನೀವು ಬರ್ಬೋದು, ನೀವು ಯಾರನ್ನ ಕೇಳ್ಕೋಬೇಕೋ ಕೇಳ್ಕೊಳ್ಳಿ. ನಾನು ಇವಾಗಿದ್ದೀನಿ, ನಾನು ಇವಾಗ ನಿಮಗೆ ಮಾರ್ಗದರ್ಶನ ಕೊಡ್ಬೋದು. ಎಷ್ಟು ಜನರಿಗೆ ಇಲ್ಲ ಪ್ರಭು, ಇದೇ ಜನ್ಮದಲ್ಲಿ ನಾನು ಗೋದಾಸನಿಂದ ಕೃಷ್ಣದಾಸ ಆಗೋದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ಹೇಳಿ ಸುಮ್ಮನೆ ಮೊಳೆ ಹೊಡಿರ್ತಾ ಇರ್ತೀರಲ್ಲ, ಅದಕ್ಕಲ್ಲ, ನಾನೇ ಡಿಸೈಡ್ ಮಾಡಿದ್ದೀನಿ, ನನಗೆ ಸಾಕು, ನಾನು ಕೃಷ್ಣದಾಸನೇ ಆಗಬೇಕು ಅಂತ ಎಷ್ಟು ಜನರ ಮನಸ್ಸಿನಲ್ಲಿ ಇಚ್ಛೆ ಇದೆ. ಕೃಷ್ಣದಾಸ ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಬ್ಬಾ ಏನು ಇನ್ನೊಂದು 10 ಸೆಕೆಂಡ್ ಕಣ್ಮುಚ್ಕೊಂಡು ತೆಗಿಲ್ಲ ಹಿಂಗೆ. ಮಿಕ್ಕಿದವರೆಲ್ಲ ಏನಪ್ಪ ಗೋದಾಸರೇ ಆಗಕ್ಕ, ಏನಪ್ಪ ಧ್ರುವ ಗೋದಾಸರಾಗೆ ಉಳಿಬೇಕಾ? ಇಲ್ಲ, ಮತ್ತೆ ಕೈ ಎತ್ತಬೇಕೋ ಕೈ ಇಳಿಸ್ಬೇಕೋ? ಅಮ್ಮ ಅಜ್ಜಿ ಇಬ್ರು ನೋಡ್ತಾ ಇದಾರೆ ಪಾಪ, ಪ್ರೆಷರ್ ಹಾಕ್ಬಿಡಿ ಅವನಿಗೆ. ಸೊ ಎಷ್ಟು ಜನರಿಗೆ ಗೋದಾಸರಾಗೇ ಇರಬೇಕು ನೋಡೋಣ, ಕೈ ಎತ್ತಿ. ಗೋದಾಸರಾಗೆ ಉಳಿಬೇಕು. ನಾನು ಗೋದಾಸನ, ನಾನು ಕೈ ಎತ್ತಿದ್ ನೋಡ್ಬಿಟ್ಟು ಪ್ರಭು ನಾನೇನು ಅವ್ರ ಪಕ್ಷದಲ್ಲಿ ಇದ್ದಾರೆ ಅಂತ ಕೈ ಎತ್ಬಿಟ್ರು ಅವರು. ಯಾರು ಗೋದಾಸ ಆಗ್ಬೇಕಲ್ಲ, ಎಲ್ಲರೂ ಕೃಷ್ಣದಾಸ ಆಗ್ಬೇಕು. ಇವಾಗ ಹೇಳಿ, ಎಷ್ಟು ಜನಕ್ಕೆ ಕೃಷ್ಣದಾಸ ಆಗಕ್ಕೆ ಡಿಸೈಡ್ ಮಾಡಿದ್ದೀರಾ? ಇಲ್ಲ ಪ್ರಭು, ಇನ್ನೂ 50-50 ಇದೆ, ಸ್ವಲ್ಪ ನೆಕ್ಸ್ಟ್ ವೀಕ್ ತನಕ ಟೈಮ್ ಕೊಡಿ. ಓಕೆ, ಇವಾಗ ಕೃಷ್ಣದಾಸ ಎಲ್ಲಿ, ಇವ್ರನ್ನ ಕರೀರಿ ಸ್ವಲ್ಪ, ಶಶಾಂಕ್ ಪ್ರಭುನ ಕರೀರಿ. ಓಕೆ, ಇವಾಗ ಕೃಷ್ಣದಾಸರಾಗೋದಕ್ಕೆ ನಾವು ಒಂದು ಭಕ್ತಿ ಸ್ಟೆಪ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಭಕ್ತಿ ಸ್ಟೆಪ್ಸ್ ಅಂದ್ರೇನು? ಹೆಜ್ಜೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಾವು ಕೃಷ್ಣನ ಕಡೆ ಹೋಗೋದಕ್ಕೆ ಒಂದು, ನಿಮಗೆ ಆ ಡಯಾಬಿಟೀಸ್ ಡಾಕ್ಟರ್ ನಿಮಗೆ ಸರಿಯಾದ ಪ್ರಿಸ್ಕ್ರಿಪ್ಷನ್ನು, ಸರಿಯಾದ ಮೆಡಿಸನ್ನು, ಸರಿಯಾದ ಪಥ್ಯ ಎಲ್ಲ ಕೊಡ್ತಾರಲ್ಲ, ಅದೇ ರೀತಿ ನಾವು ನಿಮಗೆ ಸ್ವಲ್ಪ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ. ಯಾಕೆಂದರೆ ಆ ಕೃಷ್ಣದಾಸನಾಗೋದು ಸುಲಭ, ಆದರೆ ಸುಲಭನೂ ಅಲ್ಲ. ನಮ್ಮ ಆಚಾರ್ಯರು ಕೊಟ್ಟಿರುವಂಥ ಮಾರ್ಗವನ್ನು ಅನುಸರಿಸೋಕ್ಕೆ ನಾವು ಇಚ್ಛೆ ಪಟ್ಟರೆ ಸುಲಭ, ಇಲ್ಲ ಅಂದರೆ ಸುಲಭ ಅಲ್ಲ. ಸೊ ಇವಾಗ ಸ್ವಾಮಿ ಮಾತಾಡಿ, ಯು ಕ್ಯಾನ್ ಟೇಕ್ ನೇಮ್ಸ್ ಆ ಕಡೆ. ಇವಾಗ ಶಶಾಂಕ್ ಪ್ರಭು ಈ ಕಡೆ ನಿಮ್ಮ ಹತ್ರ ಬಂದು ಹೆಸರುಗಳು ತಗೋತಾರೆ. ಯಾರು ದೀಕ್ಷೆ ಆಗಿಲ್ವೋ ಅವ್ರನ್ನ ಬಿಟ್ಟು ಎಲ್ಲರನ್ನೂ ಕೇಳಿ. ಇಲ್ಲಿಂದ ಯಾರಿಗೆ ಗೋದಾಸರಿಂದ ಕೃಷ್ಣದಾಸರಾಗೋದಕ್ಕೆ ಇಚ್ಛೆ ಇದೆಯೋ ದಯವಿಟ್ಟು ಅವ್ರಿಗೆ ನಿಮ್ಮ ಹೆಸರನ್ನು ಕೊಡಿ. ಆಮೇಲೆ ಪ್ರಸಾದ ಟೈಮಲ್ಲಿ ಫೋನ್ ನಂಬರ್ ತಗೊಳ್ಳಿ ಅವರು. ಓಕೆ, ಮುಂದಿನ ಭಾನುವಾರ ನೀವು ಮಾಡಿ, ನಿಮ್ಮ ಕೆಲಸವನ್ನು ಮಾಡಿ. ಇಲ್ಲಿಂದ ತಗೊಳ್ಳಿ. ಇವ್ರ ಹೆಸರು ನಾನು ಫಸ್ಟ್ ಕೊಡ್ತಾ ಇದ್ದೀನಿ, ಯಶವಂತ್ ಅಂತ ಅವ್ರ ಹೆಸರು ಬರ್ಕೊಡಿ. ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಈ ಕಡೆ ಪಾಸ್ ಅಂದ್ಬಿಡ್ತಾ ಇದ್ದಾನೆ ಅವನು. ನನಗೆ ಗೊತ್ತಿರೋರೆಲ್ಲ ಹೆಸರು ನಾನೇ ಹಾಕ್ತೀನಿ, ಆದರೆ ಮಿಕ್ಕಿದವರು ಹಂಗೆ ಹೋಗಿ ಆ ಕಡೆ. ಇವ್ರನ್ನ ಬಿಡಿ, ಫಸ್ಟ್ ಅವ್ರನ್ನ ಬಿಡಿ, ಹಿಂದೆ ಇರೋರು. ಇವ್ರು ಮುಂದೆ ಅವರಿಂದ ತಗೋಬೋದು ಇಲ್ಲಿಂದ. ಓಕೆ, ಇವಾಗ ಇದೇನಿರುತ್ತೆ, ಮುಂದಿನ ವಾರ ಒಂದು ಚಿಕ್ಕ ಕಾರ್ಯಕ್ರಮ ಇರುತ್ತೆ ಈ ಒಂದು ಸತ್ಸಂಗದ ಜೊತೆಗೆ. ಯಾರು ಬೈ ದ ವೇ ಇನ್ನೊಂದು ಮುಖ್ಯವಾದ ವಿಷಯ ಹೇಳಲಿಲ್ಲ, ನಿಮ್ಮ ಮನಸ್ಸು ಸ್ವಲ್ಪ ಚೇಂಜ್ ಮಾಡ್ಬೋದು ಇನ್ನೂ. ಏನೋ ಅಂದರೆ ಒಂದು ನಿಮಿಷ ಹಂಗೆ ಅಲ್ಲೇ ಕೂತ್ಕೊಳ್ಳಿ ಒಂದು ನಿಮಿಷ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾನೆ. ಯಾರು ಈ ರೀತಿ ತಮ್ಮ ಜೀವನವನ್ನ ಕೃಷ್ಣನ ಕಡೆ ನಡೆಸ್ತಾರೋ, ಕೃಷ್ಣ ಹೇಳ್ತಾ ಇದ್ದಾನೆ, ನಮೇ ಭಕ್ತ ಪ್ರಣಶ್ಯತಿ. ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ಉಚ್ಚ ಸ್ವರದಲ್ಲಿ ಘೋಷಿಸು, ನನ್ನ ಭಕ್ತ ನಾಶ ಆಗೋದಿಲ್ಲ. ಅಂದ್ರೆ ಏನರ್ಥ? ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ಭಕ್ತನಿಗೆ ಎಲ್ಲ ರೀತಿಯಲ್ಲೂ ರಕ್ಷಣೆಯನ್ನ
ಮಾರ್ಗದರ್ಶನವನ್ನು ಕೊಡ್ತೀನಿ. ಯಾರು ಗೋದಾಸರಿಂದ ಕೃಷ್ಣದಾಸರಾಗೋದಕ್ಕೆ ಯಾರು ಇಚ್ಛೆ ಮಾಡ್ತಾ ಇದ್ದೀರೋ ನಿಮಗೆ ಕೃಷ್ಣ ವೈಯಕ್ತಿಕವಾಗಿ ತನ್ನ ರಕ್ಷಣೆಯನ್ನು ಕೊಡ್ತಾನೆ. ಇವಾಗ ಡಿಸೈಡ್ ಮಾಡಿ, ನಿಮ್ಗೆ ಇನ್ನೂ ಬೇಕಾದ್ರೆ ಬರ್ಸಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡಲ್ಲ, ಕೃಷ್ಣನೂ ಯಾರಿಗೂ ಫೋರ್ಸ್ ಮಾಡಲ್ಲ ಅಲ್ವಾ. ಕೃಷ್ಣನೇ ಫೋರ್ಸ್ ಮಾಡ್ತಾ ಇಲ್ಲದೆ ಇರುವಾಗ ನಾವೇನು ಫೋರ್ಸ್ ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಉದ್ದೇಶ ನಿಮಗೆ ಹೇಗಾದರೂ ಮಾಡಿ ಸ್ವಲ್ಪ ಪ್ರೋತ್ಸಾಹ ಒಂದು ಇದು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಹಾಗಾಗಿ ದಯವಿಟ್ಟು ನಿಮ್ಮ ಹೆಸರುಗಳನ್ನು ಕೊಡಿ. ಈ ಮುಂದಿನ ವಾರ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಎರಡು ಚಿಕ್ಕ ವಿಷಯ ನೀವೇನು ಮಾಡಬೇಕು. ನಿನ್ನೆ ವಿಜಯನಗರದಲ್ಲಿ ಯಾರೋ ಸತ್ಸಂಗದಲ್ಲಿ ಕೇಳ್ತಾ ಇದ್ದೆ, ಹೇಳ್ತಾರೆ ಪ್ರಭು ಏನಾದ್ರು ಚಾರ್ಜ್ ಇದೆಯಾ ಅಂತ. ಇಲ್ಲ, ಏನೂ ಚಾರ್ಜ್ ಇಲ್ಲ. ಇಸ್ಕಾನ್ ಒಳಗಡೆ ಅದು ವಿಶೇಷವಾಗಿ ನಮ್ಮ ಕೇಂದ್ರದಲ್ಲಿ ನಿಮಗೆ ಯಾವುದಕ್ಕೂ ಏನೂ ಚಾರ್ಜ್ ಇಲ್ಲ. ಚಾರ್ಜ್ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಆಗಲೇ ಎಷ್ಟೊಂದು ಸಾಕಷ್ಟು ಚಾರ್ಜ್ ಕಲೆಕ್ಟ್ ಮಾಡ್ಕೋಬೋದಾಯಿತು. ಆದರೆ ಯಾರ ಹತ್ರ ನಾವೇನು ಚಾರ್ಜ್ ಕಲೆಕ್ಟ್ ಮಾಡಿಲ್ಲ. ಯಾಕಂದರೆ ಚಾರ್ಜ್ ಕಲೆಕ್ಟ್ ಮಾಡೋ ಉದ್ದೇಶ ನಮ್ದಲ್ಲ. ಕೃಷ್ಣ ಕೊಟ್ಟಿರೋ ಮಾರ್ಗವನ್ನು ನಾವು ಇನ್ನೊಬ್ಬರಿಗೆ ಹಂಚೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲಿ ಇಲ್ಲ. ಹಾಗಾಗಿ ಇದಕ್ಕೆ ಏನು ಚಾರ್ಜ್ ಇಲ್ಲ. ಏನು ಮಾಡಬೇಕು, ನಾವು ಎರಡೇ ವಿಷಯ ಮಾಡಬೇಕು. ಒಂದು, ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತಾ ಇಲ್ಲದೇ ಇರೋರು ಪ್ರಾರಂಭ ಮಾಡ್ಬೋದು. ಯಾರು ಮಾಡ್ತಾ ಇದ್ದಾರೋ ಅವರು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಬೋದು. ಅದು ಆಮೇಲೆ ಶಶಾಂಕ್ ಪ್ರಭು ಗಂಡಸ್ರ ಹತ್ರ ಮಾತಾಡ್ತಾರೆ, ಈ ಕಡೆ ನಾನು ಹೇಳ್ತೀನಿ ಯಾರು ಮಾತಾಡ್ತಾರೆ ಅಂತ. ಇನ್ನೊಂದು ಎರಡನೇದು, ಸ್ವಲ್ಪ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ನಾವು ಹೇಗೆ ಮಕ್ಕಳಿಗೆ ಕೂರಿಸ್ಬಿಟ್ಟು ನಾವು ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳಿಸ್ಕೊಡ್ತೀವಲ್ಲ, ಅದೇ ರೀತಿ ಭಕ್ತರು ಯಾರು ನಾವು ಎಲ್ಲ ಭಕ್ತಿಗೆ ಬಂದಾಗ ನಾವು ಇದನ್ನೆಲ್ಲ ಮಾಡಿಕೊಂಡ್ವಿ. ಬೇರೆಯವರು ನಮಗೆ ಸಹಾಯ ಮಾಡಿದ್ರು ತತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಇವತ್ತು ನಾವು ಇನ್ನೊಬ್ಬರಿಗೆ ಅದನ್ನು ವಿವರಿಸೋ ಅಥವಾ ಇನ್ನೊಬ್ಬರಿಗೆ ಅದನ್ನು ಹೇಳೋ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಳೋ ಒಂದು ಸಹಾಯವನ್ನು ನಾವು ಮಾಡ್ತೀವಿ. ಮಾಡೋ ಉದ್ದೇಶ ಈ ಹಂತವಾಗಿ 4-5 ಹಂತಗಳಿವೆ ಇಲ್ಲಿ. ಈ ಹಂತಗಳ ಮೂಲಕ ನೀವು ಮುಂದುವರೆದ್ರೆ ಆಮೇಲೆ ನಾನು ಹೇಳಿದ್ನಲ್ಲ, ದೊಡ್ಡವರಾದ್ಮೇಲೆ ನಿಮ್ಮ ಪಾಡಿಗೆ ನೀವು ಓಡ್ಕೊಂಡು ಹೋಗ್ತೀರಾ. ನಾವು ಅವಾಗ ನಿಮ್ಮ ಯೋಚನೆಯನ್ನು ಮಾಡಬೇಕಾಗಿಲ್ಲ. ಆ ದೊಡ್ಡವರಾಗೋ ಹಂತದ ತನಕ ತಂದು ಬಿಡೋದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಆ ದೊಡ್ಡವರಾಗೋ ಹಂತಕ್ಕೆ ಪ್ರಭುಪಾದ ಆಶ್ರಯ ಅಂತ ಕರೀತಾರೆ. ಆ ಪ್ರಭುಪಾದ ಆಶ್ರಯ ಹಂತಕ್ಕೆ ಬಂದಮೇಲೆ ಆಮೇಲೆ ನಮಗೆ ಗ್ಯಾರಂಟಿ ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ತೀರಾ. ಇಲ್ಲಿ ಯಾವುದೋ ಮಧ್ಯದ ಸ್ಟಾಪಲ್ಲಿ ಇಳಿಯಲ್ಲ ಅನ್ನೋ ನಮಗೆ ಖಾತ್ರಿ ಸಿಗುತ್ತೆ. ಆವಾಗ ನಾವು ನೆಮ್ಮದಿಯಿಂದ ಇರ್ತೀವಿ. ಓಕೆ, ಹಾಗಾಗಿ ಯಾರಿಗೆ ಈ ಆಸಕ್ತಿ ಇದೆಯೋ ನೀವು ದಯವಿಟ್ಟು ನಿಮ್ಮ ಹೆಸರುಗಳನ್ನು ಕೊಡಿ. ಹೆಸರುಗಳನ್ನು ಕೊಡದೇ ಇರೋರು ನಿಮ್ಮ ಜೀವನವನ್ನು ನೀವೇ ನಡೆಸ್ಕೋತೀರಾ ಅಂತ ನೀವು ನಿರ್ಧಾರ ಮಾಡಿದ್ರಿ. ಯಾಕೆ ಕೃಷ್ಣ ಇವಾಗ ತಾನು ಹೇಳಿದ್ದಾನೆ, ಯಾರು ಈ ಪ್ರಕ್ರಿಯೆಯಲ್ಲಿ ತೊಡಗ್ತಾರೋ ಅವರ ಜೀವನದಲ್ಲಿ ರಕ್ಷಣೆ ನಾನು ಕೊಡ್ತೀನಿ ಅಂತ. ಇವಾಗ ಯಾರಿಗೆ ನನಗೆ ಇವೆಲ್ಲ ಬೇಡ ಅಂದರೆ ಅರ್ಥ ಏನು? ಕೃಷ್ಣ ನಿನ್ನ ಸಹಾಯ ನನಗೆ ಬೇಡ, ನನ್ನ ಪಾಡಿಗೆ ನಾನು ಇದ್ಕೋತೀನಿ. ಓಕೆ, ನಿಮ್ಮ ಇಷ್ಟ. ಓಕೆನಾ? ಮುಗಿಸೋಣ, ಆಯ್ತಾ? ಓಕೆ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಂವೇದ ಗೌರವ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ಮತ್ತೆ 24 ಯಾತ್ರಾ ಮಹಾಮಹೋತ್ಸವ ನಡೆಯಲಿದೆ ಹುಲಿಮಾವಿನಲ್ಲಿ. ಹೋದ ವರ್ಷ ನಡೀತು. ಎಷ್ಟು ಜನಕ್ಕೆ ಜ್ಞಾಪಕ ಇದೆಯಾ? ಹೋದ ವರ್ಷ ಇಲ್ಲದೆ ಇರೋರು ಈ ವರ್ಷದಲ್ಲಿ ಈ ಸತಿ ನಮ್ಮ ಜೊತೆ ಇರಿ. ತುಂಬ ಸೇವೆ ಇರುತ್ತೆ. ಓಕೆ, ಎಲ್ಲಕ್ಕಿಂತ ಮುಖ್ಯವಾದ ಸೇವೆ ರಥಯಾತ್ರೆಯನ್ನು ಮಾಡಬೇಕು ಅಂದರೆ ನಮಗೆ ಲಕ್ಷ್ಮಿ ಅವಶ್ಯಕತೆ ಇದೆ. ಹಾಗಾಗಿ ದಯವಿಟ್ಟು ನೀವು ಬೇಕಾದ್ರೆ ನಮಗೆ ರೆಸಿಟ್ ಬುಕ್ಸ್ ಯಾರು ತಗೋಬೇಕು ಅಂತ ಇಚ್ಛೆ ಇದ್ದರೆ ದಯವಿಟ್ಟು ಬನ್ನಿ, ನನ್ನ ಹತ್ರ ಸಂಪರ್ಕ ಮಾಡಿ. ಹೋದ ವರ್ಷ ನಮ್ಮ ಇಡೀ ಖರ್ಚು 1.5 ಲಕ್ಷ ರಥಯಾತ್ರೆದು. ಯಾಕಂದರೆ 10,000 ಜನಕ್ಕೆ ನಾವು ಪ್ರಸಾದ ಕೊಟ್ವಿ. 10,000 ಜನಕ್ಕೆ ಪ್ರಸಾದ, ರಥ, ಅಲ್ಲಿಂದ ಬರೋದು, ಡೆಕೋರೇಷನ್ನು, ಇದು ಅದು ಎಲ್ಲ ಸೇರಿ ಹೋದ ವರ್ಷ 1.5. ಈ ವರ್ಷವೂ ಅಷ್ಟೇ ಬರುತ್ತೆ ಅಂತ ನಮಗೆ ಅನಿಸುತ್ತೆ. ಹಾಗಾಗಿ ಯಾರಿಗೂ ಮತ್ತೆ ಫೋರ್ಸ್ ಇಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಕೊಡ್ಬೋದು, ಅಥವಾ ಇನ್ಯಾರೋ ಈ ರೀತಿ ಕೊಡೋಕ್ಕೆ ಆಸಕ್ತಿ ಇದೆ ಅಂದರೆ ದಯವಿಟ್ಟು ಅವ್ರಿಗೂ ಹೇಳಿ. ಯಾಕಂದರೆ ಭಗವಂತ ಈ ಇಡೀ ಬೆಂಗಳೂರಲ್ಲಿ ತುಂಬ ಕಡೆ ಹೋಗ್ತಾ ಇಲ್ಲ ಜಗನ್ನಾಥ. 6-7 ಪ್ರೋಗ್ರಾಮ್ ಇದೆ ಅಷ್ಟೇ ನಮ್ಮ ದೇವಸ್ಥಾನದಿಂದ. ಭಗವಂತ ಕೃಪೆ ತೋರಿ ಹುಳಿಮಾವಿಗೆ ಬರೋಕ್ಕೆ ನಿರ್ಧಾರ ಮಾಡಿದ್ದಾನೆ. ಹಾಗಾಗಿ ನೀವೆಲ್ಲರೂ ಭಾಗವಹಿಸಿ. ಲಕ್ಷ್ಮೀ ಸೇವೆ ಇಲ್ಲದೆ ಇದ್ದರೆ ಬೇಕಾದಷ್ಟು ಬೇರೆ ಸೇವೆಗಳಿವೆ. ಸೇವೆಗಳಲ್ಲಿ ನಿಮ್ಮನ್ನು ಭಾಗವಹಿಸಿ. ನಾವು ಗ್ರೂಪಲ್ಲಿ ಹಾಕ್ತೀವಿ ಏನೇನು ಸೇವೆ ಇದೆ, ಯಾವಾಗ ಅಂತ ಡೀಟೇಲ್ಸು. ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಇದ್ದೀರಾ ಅಂತ ನಾನು ನಂಬ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಸೇರಿಕೊಂಡು
ಭಗವಂತನ ರಥಯಾತ್ರೆಯನ್ನು ಅದ್ಧೂರಿಯಾಗಿ ನಾವು ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ.